ಗಂಗಾದೇವಿಯ ಗರ್ಭ ಸಂಜಾತನಾಗಿ ಈ ಪ್ರಪಂಚದ ಬೆಳಕನ್ನು ಕಂಡವನು ನಾನು. ದೇವವ್ರತದಾಲಕನಾಗಿ ಪ್ರಸಿದ್ಧಿಯನ್ನು ಹೊಂದಿದ್ದೇನೆ. ಪ್ರಪಂಚದ 4 ಮಂದಿ ಪ್ರಖ್ಯಾತರಾದ ಧಾತೃಗಳಿಂದ ವಿದ್ಯಾರ್ಜನೆಯನ್ನು ಮಾಡಿ ಪುರವನ್ನು ಸೇರಿ ಸಮಯಗಳನ್ನು ಕಳೆದು ಹೋಯಿತು. ಕೆಲ ದಿನಗಳಿಂದ ನಮ್ಮಯ್ಯನನ್ನು ಗಮನಿಸ್ತಾ ಇದ್ದೇನೆ. ನಿತ್ಯವೂ ಹರ್ಷಚಿತ್ತರಾಗಿ ನವ ಯುವಕರನ್ನು ನಾಚಿಸುವ ರೀತಿಯಲ್ಲಿ ರಾಜಕಾರ್ಯದಲ್ಲಿ ನಿಮಗ್ನರಾಗುತ್ತಾ ಇದ್ದಂತಹ ನಮ್ಮಯ್ಯ ಯಾಕೋ ಕೆಲ ದಿನಗಳಿಂದ ಉಗುಳ ಮಾನಸರಾಗಿದ್ದಾರೆ. ಯಾಕೆ ಹೀಗೆ? ಅರಸನಾದವ, ಅದರಲ್ಲೂ ಚಕ್ರವರ್ತಿ, ಈ ರೀತಿಯಾಗಿ ಆಡಳಿತದಲ್ಲಿ ನಿರುತ್ಸಾಹವನ್ನು ಹೊಂದಿದರೆ ಮತ್ತೆ ನಮ್ಮ ರಾಜ್ಯ ಹೇಗಾದೀತು? ಆ ಕಾರಣದಿಂದಲೇ ತಂದೆಯವರನ್ನು ಪ್ರಶ್ನಿಸಿದೆ, ಯಾಕಪ್ಪ ಹೀಗೆ ಎನ್ನುವುದಾಗಿ. ಸರಿಯಾದ ಉತ್ತರ ಸಿಗಲಿಲ್ಲ. ಒದಗಿನ ಮಾತನಾಡಿದರು. ಆದರೂ ಅವರ ಅಂತರ್ಯ ನಿದ್ದೆಯ ನೆವದಿಂದ ದುಃಖಿತನಾಗಿದ್ದಾರೆ. ಈಗ ನಾನೇನು ಮಾಡಬೇಕು? ವಾಕ್ಯ ಪರಿಪಾಲನೆಗಾಗಿ ವನವಾಸವನ್ನು ಕೈಗೊಂಡ. ಹಾಗಿದ್ರೆ ನನ್ನನ್ನು ಪ್ರಾಣಕ್ಕಿಂತ ಅಧಿಕವಾಗಿ ಪ್ರೀತಿಸುವಂತಹ ತಂದೆಯವರಿಗೆ ಬೇಕಾಗಿದೆ. ನಾನೂ ಕೂಡ ಸ್ವಲ್ಪ ದುಡಿಯಬೇಕು. ಹಾಗೆಂದು ಮಂತ್ರಿಗಳಲ್ಲಿ ಕೇಳಿದಾಗ ವಿಚಾರಾರ್ಥವಾಯಿತು. ಇದೆಲ್ಲಕ್ಕೂ ವೇದಿಕೆ ಯಮುನೆ ಅಂಗಳ. ಆ ಕಡೆಗೆ ನಾನು ನಾಡಿದ್ದೆ. ಗುರುಕುಲ ಬಾರಿ ತನ್ನ ತನ್ನಯ್ಯನ ನಿಮ್ಮನ್ನು ನೋಡಿದ್ರೆ ಅವರ ಹಾಗೆ ನೀವು ಕಳ್ತಾ ಇದ್ದೀರಿ. ಪ್ರಾಯದಲ್ಲಿ ವ್ಯತ್ಯಾಸ ಉಂಟು. ಅಂದು ಬಂದವರು ಮಹಾರಾಜರು, ಇಂದು ಬಂದವ ಯುವರಾಜ. ಗುರುಕುಲವಾರ್ಹಿತಿ ಚಂದ್ರಮ ಎನ್ನುವ ನೆಗಳತೆಯನ್ನು ಪಡೆದಂತಹ ಶಂತನು ಚಕ್ರವರ್ತಿಗಳ ಕುಮಾರನ ದೇವವ್ರತ ನನ್ನ ಅಯ್ಯ ನಿನ್ನ ಮಗಳನ್ನು ನೋಡಿ ಮದುವೆಯಾಗಬೇಕು ಎನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದರಂತೆ. ಹೌದು ಅಯ್ಯ, ಈ ಹೊತ್ತಿನಲ್ಲಿ ನಾನು ಕೇಳ್ತಾ ಇದ್ದೆ,
ನಿನ್ನ ಮಗಳನ್ನು ಕರೆದೊಯ್ದು ನಮ್ಮ ಅಯ್ಯನಿಗೆ ಮದುವೆ ಮಾಡಿಸಬೇಕು ಎನ್ನುವ ಉದ್ದೇಶದಿಂದ ಬಂದಿದ್ದೇನೆ. ಲೋಕದಲ್ಲೇ ವಿಶೇಷ ಅಪ್ಪ ಮಕ್ಕಳಿಗೆ ಮದುವೆ ಮಾಡಿಸುದುಂಟು, ಆದ್ರೆ ಮಗನೇ ಅಪ್ಪನಿಗೆ ಮದುವೆ ಮಾಡಿಸೋದ್ರಲ್ಲಿ ನೀವೊಬ್ಬರು ಅಂತ. ತಂದೆಯವರ ಸಂತೋಷಕ್ಕಾಗಿ ಮಕ್ಕಳು ಏನಾದ್ರೂ ಮಾಡಬೇಡುವೆ? ಆದ್ರೆ ನಾನು ಹೀಗೆ ಹೇಳ್ತೇನೆ ಅಂತ ಬೇಸರ ಮಾಡಬಾರ್ದು. ಹೇಗೆ? ಯಾಕಂದ್ರೆ ಯಾವ ತಂದೆ ಆಗಲಿ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವುದು ತಪ್ಪಲ್ಲವಲ್ಲ. ಹೌದಲ್ಲ? ನನ್ನ ಮಕ್ಕಳನ್ನು ರಾಣಿಯ ಹಾಗೆ ನಾನು ಬೆಳೆಸಿದ್ದೇನೆ, ಮುಂದೆ ಅವಳು ರಾಣಿಯ ಹಾಗೆ ಬಾಳ್ಬೇಕು ಅಂತ ಆಶೆ ಮಾಡಿಕೊಂಡವ ನಾನು. ಮಹಾರಾಜನ ಮದುವೆ ಆದ್ರೆ ಮಹಾರಾಣಿ ಅಲ್ಲ, ಮಹಾರಾಣಿ ಆಗಬಹುದಪ್ಪ, ಆದ್ರೆ ಅವಳಿಗೆ ಮಾತ್ರ ಸೀಮಿತ ಆಗುವುದಿಲ್ಲ. ಮತ್ತೆ ಅವಳ ಹೊಟ್ಟೆಯಲ್ಲಿ ಹುಟ್ಟಬಹುದಾದಂತ ಮಕ್ಕಳಿಗೆ ಅಧಿಕಾರ ಸಿಗುವುದಕ್ಕೆ ಸಾಧ್ಯ ಉಂಟು. ಮಹಾರಾಣಿಯ ಮಕ್ಕಳು ಅಧಿಕಾರವನ್ನು ಹೊಂದುವುದಲ್ಲದೆ ಬೇರೆ ಯಾರಾದ್ರೂ ಹೊಂದುವುದಕ್ಕೆ ಸಾಧ್ಯ ಉಂಟೇನು? ಆದ್ರೆ ಹೊಂದುತ್ತಾರೆ ಅಂತ ಒಂದು ತೊಡಕುಂಟಲ್ಲ. ತೊಡಕು ಹಿರಿಯ ಮಗಳಾದಂತಹ ನೀವಿರುತ್ತಾ ನನ್ನ ಸಿಗುತ್ತದೆ. ಈ ವಿಚಾರ ನಿನ್ನ ಹಿಂಜರಿಕೆಗೆ ಕಾರಣ ಏನು ಅರ್ಥವಾಯಿತು? ಹಿರಿಯ ಮಗನಾದಂತಹ ನಾನಿರುತ್ತಾ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಇಲ್ಲಿ ಅಧಿಕಾರ ಸಿಕ್ಕುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸಾಧ್ಯ? ಇದು ದೇವರತನಾಡುವಂತಹ ಮಾತನಾಡಿಸುತ್ತ ಮುಂದಕ್ಕೆ ಇಲ್ಲಿಯ ಸಿಂಹಾಸನವನ್ನು ನಾನು ಏರುವುದಿಲ್ಲ, ಹರನ ಆಣೆಯಾಗಿಯೂ ಅಲ್ಲ. ನೀವು ಆ ಮಾತನ್ನು ಹೇಳಿ ನನ್ನನ್ನು ಸಮಾಧಾನಗೊಳಿಸಬಹುದು. ಅಲ್ಲ, ನನಗೂ ಸ್ವಲ್ಪ ಸಮಾಧಾನವೇ ಹೇಳಿ. ಆದರೆ ನೀವು ಹೀಗೆ ಇರ್ತೀರೋ, ನಾಳೆ ಮದುವೆ ಆಗ್ತದೆ, ಮತ್ತೆ ಮಕ್ಕಳಾಗ್ತದೆ, ಮಕ್ಕಳು ಬೆಳೆದು ದೊಡ್ಡವರಾಗುವಾಗ ವಿಚಾರ ಗೊತ್ತಾಗ್ತದೆ. ನನ್ನ ತಂದೆ ಕುಳಿತುಕೊಳ್ಬೇಕಾದಂತಹ ಆ ಸಮಾಜದಲ್ಲಿ ಯಾರೋ ಒಬ್ಬ ವೃದ್ಧನ ಕಲ್ಲಿಗೆ ಬಂದು ಆ ಮಕ್ಕಳನ್ನು ಕೆಳಗೆ ಹಾಕಿ ನನ್ನಪ್ಪ ಶಿವದಾಸ ನಿಮ್ಮ ಮಕ್ಕಳು ಯಾಕೆ ಇಲ್ಲಿ ಭೂಮಿ ತಾಯಿ ಆಣೆ, ಸೂರ್ಯ ಚಂದ್ರಮ್ಮನ ಆಣೆ, ಮೂರು ಮೂರ್ತಿಗಳ ಆಣೆ, ನಾಲ್ಕು ವೇದಗಳ ಆಣೆ, ಪಂಚಭೂತಗಳ ಆಣೆ, ಮೇರು ಸಾಗರದ ಆಣೆ, ಗೋ ಬ್ರಾಹ್ಮಣರ ಆಣೆ, ಹೆಚ್ಚೇನು ನನ್ನವ್ವೆಯಾದಂತಹ ಗಂಗಾ ಮಾತೆ ಆಣೆಯಾಗಿ ಇಂದಿನಿಂದ ಮರಣ ಪರ್ಯಂತ ಯಾವ ಹೆಣ್ಣು ಮಕ್ಕಳನ್ನು ನಾನು ಕಣ್ಣೆತ್ತಿ ನೋಡಲಾರೆ. ಹೆಚ್ಚೇನು ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ನಾರಿಯರು ಕೂಡ ನನ್ನವೇ ಗಂಗಾ ಭವಾನಿಗೆ ಸಮಾನರು. ಅಜೀವ ಪರ್ಯಂತ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಬ್ರಹ್ಮಚರ್ಯ. ನೋಡಿದೆಯಾ, ಸುಮವೃಷ್ಟಿ ಆಗುತ್ತಾ ಇದೆ. ಅಂಬರವಾಣಿ ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿದ ನೀನು ಇನ್ನು ಮುಂದಕ್ಕೆ ಭೀಷ್ಮ 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 ಅಯ್ಯ, ಈಗಲಾದರೂ ಧೈರ್ಯ ಬಂದೆ. ಈಗ ಸಂತೋಷ ಆಯ್ತು. ಮಗಳನ್ನು ಕಳುಹಿಸಿಕೊಡಬಹುದಲ್ಲ? ಕಳಿಸಿಕೊಡ್ತಾರೆ. ಯಾಕಂದ್ರೆ ತಂದೆಯಾಗಿ ನಾನು ಮಾಡಬೇಕಾದಂತ ಕರ್ತವ್ಯ ಅಂತ ಈ ದಾರಿಯಲ್ಲಿ ಹೋದೇನೆ ಹೊರತು ಅನ್ಯತಾ ಇಲ್ಲ. ತಾವು ತಪ್ಪು ತಿಳಿದುಕೊಳ್ಳಬಾರದು. ಖಂಡಿತವಾಗಿ ಗಳಿಗೆಯಿಂದ ಮತ್ತೆ ಆಕೆ ನನ್ನ ಮಗಳಲ್ಲ, ತಮ್ಮ ಅರಮನೆಯ ಮಕ್ಕಳು ಭಾವಿಸಿಕೊಂಡು ಸ್ವೀಕರಿಸಿ ಕಳುಹಿಸಿಕೊಡ್ತೇನೆ. ಸರಿ ಸರಿ.
ನೀನು ಮಗನೇ ರಾಮಗಿಣಿ ನೀ ನಿಚ್ಚಿಚ್ಚಳೆದಿರಲ ಮರಣ ಪಡಿಬಾರದೆನ್ನುತ್ತ ಕುಲವರಗಿಂತ ವರವರು ಕಂದ ರಾಗಿಣಿ ಮಗನೇ ಎಂತಹ ತ್ಯಾಗವನ್ನು ಮಾಡಿಬಿಟ್ಟೆ ಮಗನೇ, ಎಂತಹ ತ್ಯಾಗವನ್ನು ಮಾಡಿಬಿಟ್ಟೆ. ಆಡಿಯೂ ಮಾಡದವ ಮಕ್ಕಳು ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿಗಳಿದ್ದಾರೆ, ಆದರೆ ನೀನು ಮಾತ್ರ ಹಾಗಲ್ಲ. ಆಡದೇ ಮಾಡುವವ ರೂಢಿಯೊಳಗುತ್ತಮನು, ಉತ್ತಮನಾಗಿ ಹೋದೆ. ನಿನ್ನದಾದಂತಹ ತ್ಯಾಗದ ವಿಚಾರವನ್ನು ಎಣಿಸುವಾಗ ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರವನಿಗೆ ನೀನು ಎಣೆ ಅನ್ನುವುದರಲ್ಲಿ ಸಂದೇಹವಿಲ್ಲ. ಪಿತೃವಾಕ್ಯ ಪರಿಪಾಲನೆಗಾಗಿ ಆ ಶ್ರೀರಾಮಚಂದ್ರಮ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದನಂತೆ. ಆದರೆ ನೀನು ಮಾತ್ರ ಹಾಗಲ್ಲ. ಈ ತಂದೆಗೋಸ್ಕರವಾಗಿ ಜೀವನ ಸಂಪೂರ್ಣವಾಗಿ ನಿನ್ನ ಸುಖವನ್ನು ನೀನು ತ್ಯಜಿಸಿದೆ ಮಗನೇ, ಸುಖವನ್ನು ನೀನು ತ್ಯಜಿಸಿದೆ. ನಿನ್ನದಾದಂತಹ ತ್ಯಾಗಕ್ಕೆ ಈ ಪ್ರಪಂಚದಲ್ಲಿ ಯಾವ ಬೆಲೆಯನ್ನೂ ಕಟ್ಟುವುದಕ್ಕೆ ಸಾಧ್ಯತೆ ಇಲ್ಲ ಮಗನೇ. ಮಗನೇ, ಗ್ರಹಿಸಬೇಕು ಎನ್ನುವಂತಹ ಆಕಾಂಕ್ಷೆ ನನಗಾಗುತ್ತಾ ಇದೆ. ನಿನಗೆ ಏನನ್ನಾದ್ರೂ ಕೊಡಬೇಕು ಮಗನೇ. ಏನು ಕೊಡಲಿ ನಿನಗೆ, ಏನು ಕೊರತೆ ಉಂಟು ಎನ್ನುವ ಹಾಗೆ ನಾನು ನಿನಗೆ ಕೊಡಬೇಕು ಮಗನೇ. ಮಗನೇ, 4 ಗುರುಗಳ ಕೈಯಿಂದ ಬೇಕಾದಂತಹ ವಿದ್ಯೆಗಳನ್ನು ನಿಜ ನಿನಗೆ ಕೊಡುವುದಕ್ಕೆ ಬೇರೆ ಏನು ಇಲ್ಲ ಮಗನೇ. ವಿಶೇಷವಾದ ಅನುಗ್ರಹವನ್ನು ನಿನಗೆ ನಾನು ಮಾಡ್ತೇನೆ. ಏನಪ್ಪ, ನೀನು ಬಯಸದೆ ಖಂಡಿತವಾಗಿಯೂ ನಿನಗೆ ಮರಣ ಬರುವುದಕ್ಕೆ ಸಾಧ್ಯತೆ ಇಲ್ಲ. ಅರ್ಥಾತ್ ಇಚ್ಛಾಮರಣಿಯಾದ ಮಗನೇ, ನೋಡಿದೆಯಾ ಧರ್ಮದಳು ಪಾಲನೆಯ ಧರ್ಮಾತ್ಮ ಮಾಡುವುದು ಧರ್ಮದಳು ಜನರು ಧರ್ಮದು ಆಸನವರು ಮಗನೇ ಕಂದ ಹತ್ತಿರೆಯ ಧರ್ಮ ಸಿಂಹಾಸನ, ಧರ್ಮದೊಂದಿಗೆ ಬೆಸೆದುಕೊಂಡಿರುವಂತಹ ಸಿಂಹಾಸನ. ಧರ್ಮೋ ಏ ವಹತೋ ಹತ್ತಿ ಧರ್ಮೋ ರಕ್ಷಣೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅಂತವರನ್ನು ಆ ಧರ್ಮವೇ ರಕ್ಷಣೆ ಮಾಡುತ್ತದೆ. ಧರ್ಮ ಸಿಂಹಾಸನವನ್ನು ನಾವು ರಕ್ಷಣೆ ಮಾಡಿದೆವು ಎಂದಾದ್ರೆ ಖಂಡಿತವಾಗಿಯೂ ಆ ಸಿಂಹಾಸನವೇ ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯತೆ ಇದೆ ಮಗನೇ. ಖಂಡಿತ ಸದ್ಯದ ಪರಿಸ್ಥಿತಿಯನ್ನೆಲ್ಲವನ್ನು ಎಣಿಸುವಾಗ ಭವಿಷ್ಯ ನನಗೆ ಕತ್ತಲೆಯಾಗಿ ಗೋಚರಿಸುತ್ತಾ ಇದೆ ಮಗನೇ. ಆದ ಕಾರಣ ನಿನ್ನಲ್ಲಿ ಒಂದು ಹೇಳಿಕೆ ನನಗೆ. ಏನಪ್ಪ, ನಿನ್ನಂತಹ ಓರ್ವ ಧರ್ಮಾತ್ಮ ಭವಿಷ್ಯದಲ್ಲಿ ಈ ಧರ್ಮ ಸಿಂಹಾಸನವನ್ನು ಏರುವಲ್ಲಿಯವರೆಗೆ ಈ ಸಿಂಹಾಸನದ ರಕ್ಷಣೆಯ ಜವಾಬ್ದಾರಿ ನಿನ್ನದು ಮಗನೇ, ನಿನ್ನದು. ಧರ್ಮ ಸಿಂಹಾಸನವನ್ನೇರಿ ಧರ್ಮಾತ್ಮರಾಗಿ ಇದುವರೆಗೆ ರಾಜ್ಯಭಾರವನ್ನು ಮಾಡಿದವರು ನೀವು. ಭವಿಷ್ಯದಲ್ಲಿ ಅಂತಹ ಧರ್ಮಾತ್ಮನೊಬ್ಬ ಈ ಪೀಠವನ್ನು ಏರುವುದಕ್ಕೆ ಅರ್ಹತೆಯನ್ನು ಹೊಂದುವವರೆಗೆ ಇದರ ರಕ್ಷಣೆಯ ಹೊಣೆ ನನ್ನ.
ಹತ್ತಿನಯ್ಯ ಪುರದಿಯೇ ಗೋವಿನಿ ಈ ಕಾಲಕ್ಕೆ ಸುಪ್ರಸನ್ನವಾಗಿ ಬೆಳಗುತ್ತಾ ಇದ್ದಾಳೆಂತ ಕಾರಣ ಯಾರು? ಶಂತನು ಭೂಪತಿಗಳ ತನಯರಾದಂತಹ ಚಿತ್ರವೀರ್ಯ ಹಾಗೂ ವಿಚಿತ್ರ ವೀರ್ಯರು. ತಂದೆಯಾದಂತಹ ಶಂತನು ಭೂಪತಿಗಳು ಕಾಲವಾದ ಬಳಿಕ ಧರ್ಮ ಸಿಂಹಾಸನಕ್ಕೆ ಜನ ಯಾರು ಎನ್ನುವ ಪ್ರಶ್ನೆ ಉದ್ಭವಿಸಿದ್ದು ಸಹಜ. ಆದ್ರೆ ಒಂದು, ತಂದೆಗೆ ಮಗನಾಗಿ ಹುಟ್ಟಿದ ಮೇಲೆ ಹಿರಿಯ ಮಗನಿಗೆ ಅಸ್ಥಿನೇ ಧರ್ಮ ಸಿಂಹಾಸನ ಎನ್ನುವುದು ಪರಂಪರಾನುಗತವಾಗಿ ನಡೆದು ಬಂದಂತ ದಾರಿ. ಆ ಕಾರಣದಿಂದಲೇ ಮುಂದಕ್ಕೆ ಜನ ಅಂತ ಇದ್ರೆ ಅದು ನಾನು ಮಾತ್ರ. ಆ ಕಾರಣದಿಂದ ವೀರರು ಶೂರರು ಎನ್ನುವ ಹಾಗೆ ನಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಮ್ಮ ಪರಾಕ್ರಮದ ಕುರಿತು ಹೇಳುವುದಿದ್ರೆ ಮನ್ಮಥನಿಗೆ ಎಣೆಗಾರನೆ ರತಿವಿಲಾಸದಲ್ಲಿ ಹೀಗೆ ಶಿವಿ ಚಕ್ರವರ್ತಿಯನ್ನು ಮೀರಿಸುವಂತಹ ತ್ಯಾಗ ಬುದ್ಧಿ ಈ ಕಾಲಕ್ಕೆ ಇರುವುದು ನನ್ನಲ್ಲಿಂತ ಲೋಕ ಕೊಂಡಾಡುತ್ತಾ ಉಂಟು. ಆ ಕಾರಣದಿಂದ ಚಂದ್ರಾನ್ವಯದಲ್ಲಿ ಹುಟ್ಟಿದಂತಹ ಕಾಂಚನ ಕುಸುಮ ಎನ್ನುವ ಹಾಗೆ ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಅಣ್ಣ, ಒಂದು ವಿಷಯ ಗೊತ್ತಾಗಿದೆ. ಹೇಳಿಕೊಳ್ಳಬೇಕಾದ್ರೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಮತ್ತೆ ನಮಗೆ ಯಾಕೆ ಆ ಶೇಷನಿಗೂ ಕೂಡ ಒಂದೊಂದಕ್ಕೆ ಕಷ್ಟವಾದೀತು ಹೋಗಿರುವುದಕ್ಕೆ. ಹೌದಪ್ಪ, ಬಹಳಷ್ಟು ಪ್ರಚಾರವನ್ನು ಹೊಂದಿದವರಾಗಿದ್ದೇವೆ. ಹೌದಾ? ಹೌದು. ಭೂಲೋಕದಲ್ಲಿ ಹೇಗೂ ಪ್ರಚಾರ ಉಂಟು, ಕೆಳಗೆ ಪಾತಾಳ ಲೋಕ ಅಲ್ಲಿಯವರೆಗೂ ಕೂಡ ನಮ್ಮ ವಿಷಯ ತಲುಪಿದೆ. ಹೌದಾ? ಹೌದು. ಇಷ್ಟೇ ಅಲ್ಲ, ಮತ್ತೆ ಮತ್ತೊಂದು ಶ್ರೇಷ್ಠವಾದಂತಹ ಲೋಕವಿದೆ, ಮೇಲ್ಲೋಕ ಸ್ವರ್ಗಲೋಕ. ಸ್ವರ್ಗ. ಹೌದು. ಅದರಲ್ಲಿಯೂ ಗಂಧರ್ವ ಲೋಕ. ಯಾಕೆ ಗಂಧರ್ವ ಲೋಕ ಅಂತ ಹೇಳಿದೆ? ಯಾಕೆ? ನಮ್ಮದಾದಂತಹ ಪರಾಕ್ರಮವನ್ನು ನೀಡಿದಂತಹ ಗಂಧರ್ವ ಅಧಿಪತಿಯಾದಂತಹ ಚಿತ್ರಾಂಗದ ಸುರಕ್ಕಾಗಿ ಚಿತ್ರ ವಿಚಿತ್ರ ಬೀರಿನ ಬರಬೇಕೆನ್ನುವ ಹಾಗೆ ಓಲೆಯನ್ನು ಬರೆದು ಕಳುಹಿಸಿದ್ದಾರೆ. ಹೌದಾ? ಈಗ ಹೋಗುದು ಬೇಡುವಂತ ಸಮಸ್ಯೆ.
ಬರ್ತೇನೆ, ನೀನು ಇಲ್ಲಿರು. ಸ್ವಲ್ಪ ನೀನು ಅವಸರ ಮಾಡಬಾರ್ದು. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಹಿರಿಯರ ಆಶೀರ್ವಾದ ಎನ್ನುವುದು ಮುಖ್ಯವಾಗಿ ಬೇಕು. ಯಾರು? ಅದರಲ್ಲಿಯೂ ಕೂಡ ನಮಗೆ ಪ್ರಪಂಚದ ಬೆಳಕನ್ನು ಕರುಣಿಸಿದವರು ನಮ್ಮ ಅಮ್ಮ. ಅವರಲ್ಲಿ ಒಂದು ಮಾತನ್ನು ಕೇಳಿ ಹೋದ್ರೆ ಒಳ್ಳೇದಿತ್ತು. ಅಮ್ಮನಿಗೆ ಬಂದ ಮೇಲೆ ತಿಳಿಸಿದ ಸಾಕು ತಮ್ಮ. ಅಮ್ಮನಲ್ಲಿ ಕೇಳಿದ್ರೆ ಬೇಡ. ಬೇಡ. ಹಾಗಾದ್ರೆ ಮತ್ತೋರ್ವ ಇದ್ದಾನೆ, ಪ್ರಾಯದಲ್ಲಿ ದೊಡ್ಡವ, ನಮ್ಮ ಅಣ್ಣ ಭೀಷ್ಮ. ಅವನಲ್ಲಿ ಒಂದು ಮಾತು. ಅವ ನಮ್ಮನ್ನು ಅಂಕೆಯಲ್ಲಿ ಇಡುವುದಕ್ಕಾಗಿ ಹುಟ್ಟಿದವ. ಅವನಲ್ಲಿ ಹೇಳುವುದೆಲ್ಲ ಬೇಡ, ಹೇಳಿ ಹೋಗ್ಲಿಕ್ಕೆ ಬಿಡುದಿಲ್ಲ. ಬರುತ್ತಾ ಅನುಜ ಸೈರಿಸಿ ತುಡುಕದಿರು ಅನುಜ ಸೈರಿದು ಈ ಹೊತ್ತೆ ನಿಮಗೆ ತಡೆ. ಅಣ್ಣ ಹೊಂದಿಸಿಕೊಂಡಿದ್ದೇನೆ, ನೀನು ಬೇಗ ಬಂದ. ಎದ್ದೇಳು ತಮ್ಮ. ನೀನು ಮತ್ತೆ ಬರ್ತಿದ್ದ ಭಾವಿಸಿ. ನಾನು ಬೇಗ ಬಾರದೆ ಇದ್ರೆ ನಿನ್ನನ್ನು ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ ಎನ್ನುವ ವಿಶ್ವಾಸ ನನಗೆ. ನಾನು ಹೋಗಿದ್ದೇನಂತ ಹೀಗಾಗಿದೆ ಈಗ. ಖಂಡಿತ. ಇಷ್ಟರಲ್ಲಿ ನೀನು ಹೊರಟದ್ದು ಎಲ್ಲಿಗೆ? ಗಂಧರ್ವನ ಕೂಡ ಸಮರಕ್ಕೆ. ಗಂಧರ್ವರ ಕೂಡ ಕೌರವನೆಸಗಿ ಜಯಭಾಮಿನಿಯನ್ನು ಒಲಿಸಿಕೊಳ್ಳುತ್ತೇನೆ ಎನ್ನುವ ಆತ್ಮವಿಶ್ವಾಸ ನಿನಗುಂಟು. ಮತ್ತೆ ಅತಿಯಾದ ಆತ್ಮವಿಶ್ವಾಸ ಎನ್ನುವುದು ಯಾವ ಕಾರಣಕ್ಕೂ ಸರಿಯಲ್ಲ ಮಕ್ಕಳೇ. ನೀವು ಹೋರಾಟ ಮಾಡುವಾಗ ಯೋಚನೆ ಮಾಡಬೇಕು. ನಿಮಗೆ ಮನಸ್ಸಿರಬಹುದು ಈ ಪ್ರಾಯದಲ್ಲಿ. ಏನು ಮನಸ್ಸಿಲ್ಲ? ತಾಗಬೇಕು ತಾಗಬೇಕು ತಾಗಬೇಕು. ಹೌದೌದು. ತಾಗುವುದು ಯಾರಿಗೆ ಅಂತ ಗೊತ್ತಿರಬೇಕು ಮಕ್ಕಳೇ. ಯಾರಿಗೆ? ನೀವು ಹೊರಟದ್ದು ಗಂಧರ್ವ ಪತಿಯ ಕೂಡ ಕಾಳಗಕ್ಕೆ. ಚಾಕ್ಷುಷ ಸಂಮೋಹಿನಿಯೇ ಮುಖ್ಯವಾದ ವಿದ್ಯೆಯನ್ನಾರ್ಜಿಸಿಕೊಂಡು ಬೇಕು ಬೇಕಾದ ರೀತಿಯಲ್ಲಿ ಜಯವನ್ನು ಸಂಪಾದಿಸಬಲ್ಲ ಸಶಕ್ತರಿದ್ದಾರೆ ಅವರು. ಅಂತಹ ಅವರನ್ನು ಗೆಲ್ಲುತ್ತೇನೆ ಅಂತ ಹೊರಟಿದ್ದೀರಲ್ಲ, ಇದು ಮಕ್ಕಳಾಟಿಕೆಯಾಗುತ್ತದೆ. ಗಂಧರ್ವರಾಯನ ಕೂಡ ಹೋರಾಟ ಬೇಕು ಅಂತಿದ್ರೆ ಭೀಷ್ಮ
ನಾನೇ ಇದ್ದೇನೆ, ನೀವು ನಿಶ್ಚಿಂತ ಇಂದಿರಿ. ಅಣ್ಣ ಒಂದು ಪ್ರಶ್ನೆ ಕೇಳೋ ನಿನ್ನಲ್ಲಿ. ಏನು? ಈಗ ನಾಳೆ ದಿವಸ ಧರ್ಮ ಸಿಂಹಾಸನಕ್ಕೆ ಜನ ಯಾರು? ನೀನೇ. ನಾನು ಜನ. ಹೌದು. ಶಶಿಕುಲಾನ್ವಯ ದೀಪ ಬೆಳಗಬೇಕು ಅಂತಿದ್ರೆ ಇವತ್ತು ಈ ದೀಪವನ್ನು ಜಾಗೃತೆಯಲ್ಲಿ ಇಡಬೇಕು. ಅಣ್ಣ ಒಂದು ಹೇಳು. ಈಗ ನಾಳೆಯ ದಿವಸ ಇವತ್ತೊಂದು ಅವ ಪತ್ರ ಕಳಿಸಿದ್ದಾನೆ, ಚಿತ್ರವೀರ್ಯ ಯುದ್ಧಕ್ಕೆ ಬರಬೇಕು. ನಿಜ. ಹೋಗದೆ ಉಳಿದೆ ಅಂತಾದ್ರೆ ನಾಳೆ ದಿವಸ ಇದೇ ಅಸ್ಥಿಯೇ ಮಂದಿಗಳಾಡುತ್ತಾರೆ. ಏನು? ಅವತ್ತೊಂದು ದಿವಸ ಅವ ಬಂದು ಕರೆದಿದ್ದಾನೆ ಯುದ್ಧಕ್ಕೆ, ಇವ ಹೋಗ್ಲಿಲ್ಲ. ಇವನ ಪರಾಕ್ರಮ ಇಷ್ಟೇ ಅಂತ ಕೊಂಡಾಡುತ್ತಾರೆ. ಅದರಲ್ಲಿ ಅದನ್ನು ಕೇಳಿಕೊಂಡು ನಾನು ಕುತ್ಕೊಳ್ಳೋದಕ್ಕಿಂತ ಸಾಯ್ಲಿಕ್ಕಾಗುದಿಲ್ಲ. ಅಮ್ಮ, ಆದರೆ ಯಾವ ಪ್ರಾಯದಲ್ಲಿ ಯಾರಲ್ಲಿ ಅಂತ ಉಂಟು, ಅವ ಕರೆ ಕೊಟ್ಟದ್ದು ನಿನಗೆ ಅಂತಾದ್ರೆ ನಿನಗೆ ಮತ್ತೂ ಹೆಸರು ಬರ್ತದೆ. ಯಾಕಂದ್ರೆ ಚಿತ್ರವೀರ್ಯನೇ ಹೋಗಬೇಕಾಗಿರ್ಲಿಲ್ಲ, ಒಬ್ಬ ರಾಜಪ್ರತಿನಿಧಿಯಾದ ಭೀಷ್ಮ ಸಾಕುವವನಿಗೆ ನಿನಗೆ ಹೆಸರು ಹೆಚ್ಚಾಗುವುದು. ಒಂದು ಹೇಳ. ಮತ್ತೆ ನಾಯಕರೆಲ್ಲ ಹೋರಾಟಕ್ಕಿಲ್ಲ ಮಗನೇ, ನಾಯಕರೆಲ್ಲ ಸೂಚಿಸುವುದಕ್ಕೆ, ಕಾರ್ಯಕರ್ತರೆಲ್ಲ ದುಡಿಯುವುದಕ್ಕೆ ನೆನಪಿಟ್ಟು ಒಂದುಂಟು. ನಾಯಕತ್ವ ಬಂದ ಮೇಲೆ ನಿನಗೆ ನಾನು ಆಜ್ಞೆ ಮಾಡ್ತೇನೆ. ಈಗ ಒಂದು ಹೇಳ ನಿನಗೆ. ಏನು? ಈಗ ನೀನೇ ಹೇಳಿದಾಗೆ ನೀನು ಇರುವುದು ಯಾಕೆ? ಇದನ್ನು ರಕ್ಷಿಸುವುದಕ್ಕೆ ಬೇಕಾದ. ಈಗ ಮುಂದೆ ನಾವು ಹೋಗುತ್ತೇವೆ, ನಮಗೆ ಆಪತ್ತು ಬಂದ್ರೆ ಹಿಂದಿನಿಂದ ಬಾ ನೀನು. ನಿನ್ನ ಹಿಂದಿನಿಂದ ಬರ್ತೇನೆ ಮಗು, ಆದರೆ ಬರುವುದು ಹೇಗೆ ಎನ್ನುವುದು ಮುಖ್ಯ. ಈಗ ಕರೆ ಕೊಟ್ಟವನಿಂದ ನಿನಗೆ ಘಾತವಾಯಿತು ಅಂತಾದ್ರೆ ನಾಳೆ ಲೋಕದವರು ತೋರುತ್ತಾರೆ, ಭೀಷ್ಮ ಇದ್ದು ತಮ್ಮಂದಿರನ್ನು ಕಳುಹಿಸಿಕೊಂಡ. ಬಹುಶಃ ಅವರಲ್ಲಿ ಅವನಿಗೆ ಮನಸ್ಸಿರಲಿಲ್ಲ. ನಾವು ಬೇಕು ಬೇಕು ಅಂತ ಕೈಯಲ್ಲಿ ತಗೊಳ್ಳುವುದಕ್ಕಿಲ್ಲ. ದೃಷ್ಟಿಭೂತಮ್ಯಸೇತ್ಪಾದಂ, ಕಣ್ಣಿಟ್ಟು ಕಾಲಿಡಬೇಕು ಮಗನೇ. ಒಟ್ಟು ಮಕ್ಕಳಾಟಿಕೆ ಮಾಡಬೇಡಿ, ನೀವು ಯುದ್ಧ ಹೋರಾಟ ಮಾಡುವಂತ ಉತ್ಸಾಹದಲ್ಲಿ ಹೋರಾಟ ಮಾಡಲಾಗಿದ್ದೇವೆ. ನಿಜ. ಹೊರಟಂತಹ ನಮ್ಮನ್ನು ತಡೆಯುತ್ತಾ ಇದೆಯಾ? ಮಕ್ಕಳೇ ಮಾತು ಹೇಗಾಯ್ತು ಗೊತ್ತಾ? ಇದು ಬಂಡು ಮಾತಾಯ್ತು. ಒಂದು ಯುವಕರು ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ದೊಡ್ಡವರಂತಹ ನೀನು ಸಹಾಯ ಮಾಡಬೇಕಿತ್ತು, ಪ್ರೇರೇಪಿಸಬೇಕು. ಹೌದು, ಅದನ್ನು ಬಿಟ್ಟು ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ. ಮಕ್ಕಳೇ, ನಮ್ಮವರು ಎಷ್ಟು ಅಂತ ನಮಗೆ ಗೊತ್ತಿದ್ದೇ ನಾವು ಹೋರಾಟಕ್ಕೆ ಕಳುಹಿಸುವುದು. ಕೆರೆಯಲ್ಲಿ ಈಜಾಡಿದ ಮೇಲೆಯೇ ನದಿಗೆ ಇಳಿಯಬೇಕು ಮಕ್ಕಳೇ. ನೀವು ಈಗ ಕೆರೆಯಲ್ಲೇ ಈಜಾಡ್ಲಿಲ್ಲ, ನದಿಗೆ ಧುಮುಕುತ್ತೇನೆ ಅಂತ ಹೋದ್ರೆ ನಿಮ್ಮನ್ನು ಬಿಡುವ ನನಗೆ ನಾಳೆ ಲೋಕಾಪವಾದ ಬರಕೂಡದು. ಎಲ್ಲರ ಹಾಗೆ ನಾವಲ್ಲ, ನಾವೇನಿದ್ದರೂ ಕೂಡ ಮೊದಲು ಸಾಗರದಲ್ಲಿ ಈಜುವುದು, ಆಮೇಲೆ ಕೆರೆಯಲ್ಲಿ ಮತ್ತೆ ಮನಸ್ಸಿದ್ರೆ. ಬೇಡ ಮಕ್ಕಳೇ, ನೀನು ಬೇಡ ಅಂತ ಹೇಳಿದ್ರು ಅಮ್ಮ, ಏನಾಗ್ತಾ ಇದೆ ಇಲ್ಲಿ? ನಿನ್ನ ಮಕ್ಕಳನ್ನು ಸ್ವಲ್ಪ ತಿದ್ದುತ್ತಾ ಇದ್ದೇನೆ, ಹೋರಾಟಕ್ಕೆ ಹೊರಟಿದ್ದಾರೆ. ಹೌದಾ? ನಾನು ಕೂಡ ತಿದ್ದುದಕ್ಕೆ ಬಂದವಳು. ಒಳ್ಳೇದಮ್ಮ, ನಾನು ಹೇಳುವಷ್ಟು ಹೇಳಿ ಆಯಿತು, ಕೇಳುವ ಲಕ್ಷಣ ಇಲ್ಲ. ನೀನೇ ಸ್ವಲ್ಪ ತಿದ್ದುದಕ್ಕೆ ಬಂದದ್ದು ನನ್ನ ಮಕ್ಕಳನ್ನಲ್ಲ, ಮತ್ತೆ ನಿನ್ನನ್ನು. ಭೀಷ್ಮ, ಏನು ನನ್ನ ಮಕ್ಕಳನ್ನು ಸಣ್ಣವರಂತ ಭಾವಿಸಿದ್ಯಾ ನೀನು? ಅಲ್ಲವೇ? ಈಗ ಅವರು ಹೊರಟಿದ್ದೇನೆ ಏನು ಅಂತ ಸ್ವಲ್ಪ ನೀನು ಆಲೋಚನೆ ಮಾಡಬೇಕು. ಕಲಿತಂತಹ ವಿದ್ಯೆ ಪ್ರದರ್ಶನ ಆದಾಗ ಮಾತ್ರ ಅದಕ್ಕೆ ಒಂದು ಪ್ರತಿಫಲ ಅಂತ ಸಿಗುವುದು. ಹಾಗೆ ಈಗ ಕಲಿತ ವಿದ್ಯೆಯನ್ನು ಹಾಗೆ ಇಟ್ಟುಕೊಳ್ಳಿಕ್ಕಾಗುವುದಿಲ್ಲ, ಪ್ರದರ್ಶಿಸಬೇಕಲ್ಲ. ಹೊರಟಿದ್ದಾರಲ್ವಾ, ಉತ್ಸಾಹವನ್ನು ತುಂಬಿ ಕಳುಹಿಸಬೇಕಿತ್ತು. ಅದು ಬಿಟ್ಟು ಅವರನ್ನು ನಡೆದು ನಿಲ್ಲಿಸಿ ಅವರ ಉತ್ಸಾಹವನ್ನು ತರ್ತಾ ಇದ್ದೀಯ ನೀನು. ಆರಂಭಿಕ ಪ್ರಯತ್ನ ಎನ್ನುವುದು ಎಲ್ಲಿ ಅಂತ ಉಂಟಮ್ಮ. ಗಂಧರ್ವರ ಕೂಡೆ ಬೇಡ ಅಂತ ತಡೆದಿದ್ದೇನೆ. ನಿನ್ನ ಮಕ್ಕಳ ಉಳಿವು ನನಗೂ ಲಕ್ಷ್ಯ ಉಂಟು ತಾಯಿ. ಲಕ್ಷ್ಯ ಇದ್ರೆ ನೀನು ಸ್ವಲ್ಪ ಪ್ರೋತ್ಸಾಹವನ್ನು ಕೊಡಬೇಕು. ಅದು ಬಿಟ್ಟು ಅವರಿಗೆ ಸುಮ್ಮನೆ ಅವರನ್ನು ಉತ್ಸಾಹಭಂಗ ಮಾಡುವುದಲ್ಲ, ಅವರಿಗೆ ಬೇಡದ ಮಾತುಗಳನ್ನು ಹೇಳಿ ಅವರ ಯುದ್ಧದಿಂದ ಹಿಂದೆ ಸಾರುವುದಲ್ಲ. ನಾಳೆ ಭೀಷ್ಮನನ್ನು ದೂರ ಬೇಡ. ಏನು ಬಂದರೂ ಕೂಡ ಹೊಟ್ಟೆ ಸತ್ಯವತಿಯದ್ದು, ಭೀಷ್ಮನದ್ದಲ್ಲ. ಒಳ್ಳಿತು ಒಳ್ಳಿತು.
ಬಂದೇ ಎದುರಕ್ಕೆ ನಿನ್ನನ್ನು ಕಳಿಸಿದ್ದಾರೆ. ಅವ ಚಿತ್ರಾಂಗದ ನಾನೇ ನೀನ ಗೊತ್ತಾಗುದಿಲ್ಲ. ಸ್ವಲ್ಪ ಲಕ್ಷಣ ಉಂಟು. ನೀನೊಬ್ಬ ಪರಾಕ್ರಮಿ ಎನ್ನುವ ಒಂದು ಉದ್ದೇಶಕ್ಕೆ ನಿನಗೆ ಯುದ್ಧಕ್ಕೆ ಆಹ್ವಾನ ಕೊಟ್ಟವನಲ್ಲ. ನನ್ನ ಹೆಸರಿಗೆ ಧಕ್ಕೆಯಾಗುತ್ತಿದೆ ಎನ್ನುವಂತ ಸಣ್ಣ ಸುದ್ದಿಯನ್ನು ತಿಳಿದು ಓ ದೇವರೇ, ನಿನ್ನನ್ನು ಬಯಸಿಕೊಂಡವ. ಹೆಸರಿಗೊಂದು ಕಾಳಗವ. ಮತ್ತೆ ನೋಡು, ದೊಡ್ಡವರ ಹೆಸರನ್ನು ಇಟ್ಟುಕೊಂಡು ಈ ಪ್ರಚಾರಕ್ಕೆ ಬರ್ತಾರಲ್ಲ, ಅದು ಯಾವತ್ತು ಶಾಶ್ವತವಾದ ಪ್ರಚಾರ ಅಲ್ಲ. ಒಳ್ಳೆ ಮಾತಿನಿಂದ ಹೇಳ್ತಿದ್ದೇನೆ, ಇದನ್ನು ಇಲ್ಲಿಗೆ ನಿಲ್ಲಿಸಿದ ಒಳ್ಳೆದು. ಮುಖ ಮಾಡಿ ತಿಂತಾದ್ರೆ ನಿನ್ನ ಹೆಸರು ಅಳಿಸ್ತೇವೆ. ಏನು ವಿಚಿತ್ರವಿದು! ತಮ್ಮನಾದಂತಹ ಚಿತ್ರಾಂಗದನನ್ನು ತಡೆದ ಬೇಡ ಯುದ್ಧ ಎಂಬ ಹಾಗೆ ನನ್ನ ಮಾತನ್ನು ಮೀರಿ ಹೋದ ಈ ಸಂದರ್ಭದಲ್ಲಿ ಚಿತ್ರಾಂಗದನೆಂಬ ಗಂಧರ್ವನ ಕೈಯಿಂದ ಹತನಾದನಂತೆ. ಇದನ್ನು ಕೇಳಿ ಸುಮ್ಮನೆ ಇರಬಹುದೇ? ಇಲ್ಲಿಂದಲೇ ನಿಂತು ನಮ್ಮ ಸಾಮರ್ಥ್ಯ ತೋರಿಸಬೇಕು. ಭರತ ಖಂಡದ ವೀರಪುತ್ರರನ್ನು ಕೆಡಹಿದವರಿಗೆ ಅವರ ನೆಲವನ್ನೇ ಸುಡುವ ಸಾಮರ್ಥ್ಯ ಉಂಟು ಅಂತ ತೋರಿಸುವುದಕ್ಕೆ ಇರುವವ ಈ ಕಟ್ಟ ಬಿಟ್ಟ ಭೀಷ್ಮ ಅಂತ ಗೊತ್ತಾಗಬೇಕು. ಅದಕ್ಕೆ ಬೇಕಾಗಿ ತಂಡವನ್ನು ನನ್ನ ತಮ್ಮನಾದ ಚಿತ್ರಾಂಗದನ ಹಣದಕ್ಕೆ ಕಾರಣನಾದೆಯ. ಇಲ್ಲಿ ಒಬ್ಬ ನೋಡಿಕೊಳ್ಳುವ ಇಂತಾನಿ ಎನ್ನುವ ಸಾಮಾನ್ಯ ಪ್ರಜ್ಞೆಯು ನಿನಗೆ ಉಂಟೇನು? ಇಲ್ಲಿ ಗಡ್ಡ ಬಿಟ್ಟವ ಇರುವುದು ಸುಮ್ಮನೆ ಕೂತುಕೊಳ್ಳುವುದಕ್ಕಲ್ಲ. ನನ್ನ ಲಕ್ಷ್ಯವೇ ಜನಸೇವೆ, ಜನಾರ್ದನನ ಸೇವೆ. ನಾನಿರುವಾಗ ನೀನು ಬಿಡು. ಈ ಭರತ ಖಂಡದ ಒಬ್ಬನನ್ನಾದರೂ ಮುಟ್ಟುವ ಅರ್ಹತೆ ಅನ್ಯ ದೇಶೀಯರಿಗಿಲ್ಲ ನೆನಪಿಟ್ಟುಕೋ. ಹಾಗಾದ ಕಾರಣ ಎಚ್ಚರಿಸ್ತೇನೆ, ಇವತ್ತು ನೀ ಮಾಡಿದ ತಪ್ಪಿಗೆ ನಿನ್ನನ್ನು ಗಂಧರ್ವಲೋಕವನ್ನು ಮನ್ನಿಸು ಸುರತೋಮ ತಂದು ನೀನು ದಾಲಿಸು
ಎಂದು ಕುಲಜನ ಕಾದಿದೆ ಮೃಡನಾಡಿ ಎಂದೆಲ್ಲನಕ್ಕೂ ಸುರಿಸೆ ವಂದಿಸು ಶರಣು 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 ಹಾ ಶರಣು ಬಂದಿದ್ದೇನೆ. ಆಚಾರ್ಯರೇ, ಏನು? ನೀವು ನನ್ನ ಎದುರಾಗಿ ಬರಬೇಕೆನ್ನುವಂತ ಉದ್ದೇಶದಿಂದ ಹಾ ಈ ರೀತಿಯ ಕೃತ್ಯವನ್ನು ನಾನು ಮಾಡಿದವನಲ್ಲ. ಹಾ ನನ್ನ ಹೆಸರಿಗೆ ಧಕ್ಕೆಯಾಗುತ್ತಿದೆ ಎನ್ನುವಂತ ಸುದ್ದಿಯನ್ನು ತಿಳಿದು ಹಾ ಆತನಿಗೊಂದು ಹಾ ಬುದ್ಧಿಯ ನೀತಿಯ ಮಾತನ್ನು ಹೇಳುವಂತ ಉದ್ದೇಶದಿಂದ ಹಾ ಯುದ್ಧಕ್ಕೆ ಆಹ್ವಾನ ಕೊಟ್ಟವ ನಾನು. ಚಿತ್ರಾಂಗದ ಹಾ. ಲೋಕದಲ್ಲಿ ಹಾಗೆ ಏನು? ಯಾರ್ಯಾರ ಹೆಸರಿನಲ್ಲಿ ಯಾರ್ಯಾರು ಪ್ರಸಿದ್ಧಿಗೆ ಬರುವುದು. ಹೀಗೆ ನಮ್ಮವನು ಹಾಗೆ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ನೀನು ಹೇಳುವಾಗ ಗೊತ್ತಾಯ್ತು. ಬುದ್ಧಿಯ ಮಾತನ್ನು ಹೇಳಿದ್ದೇನೆ, ಹಾ. ಆದರೂ ಕೂಡ ನನ್ನ ಬುದ್ಧಿಯ ಮಾತು ಅವನಿಗೆ ಪಥ್ಯವಾಗಲಿಲ್ಲ. ಹಾ. ಹಾಗಾಗಿ ಹಾ. ಕದನವನ್ನು ಆರಂಭಿಸಿದ್ದೇನೆ. ಹಾ. ಕದನದಲ್ಲಿ ಹತನಾಗಿದ್ದಾನೆ. ಹಾ. ವಿಧಿ ಬರಹ ಏನು ಹಾ. ನಡೆದು ಹೋಯಿತು. ಹಾ. ಆಚಾರ್ಯರೇ, ಏನು? ಆದರೆ ಒಂದು ಮಾತು, ಏನು? ನಡೆದು ಹೋದ ಘಟನೆಯನ್ನು ಹಾ. ಚಿಂತಿಸಿ ಫಲವಿಲ್ಲ. ಹ್ಮ್. ಹಾಗಾಗಿ ಇನ್ನು ಮುಂದೆ ಇಂತಹ ಕೃತ್ಯ ಆಗಬಾರದು ಎಂದಿದ್ರೆ ಹಾ. ನಾನೊಂದು ಮಾತನ್ನು ಕೊಡುತ್ತಾ ಇದ್ದೇನೆ. ಏನು? ಆಚಾರ್ಯರೇ, ಹಾ. ನೀವು ಎಲ್ಲಿವರೆಗೆ ಇರುತ್ತೀರೋ ಹಾ. ಅಲ್ಲಿಯವರೆಗೆ ಚಂದ್ರ ವಂಶದರು ನಾನು ಎಂದಿಗೂ ನಾನು ಕೆಣಕುವುದಿಲ್ಲ ಕೆಣಕುವುದಿಲ್ಲ ಕೆಣಕುವುದಿಲ್ಲ. ಇದು ನನ್ನ ಮಾತು. ಶಾಬಾಸ್. ಚಿತ್ರಾಂಗದ ಆಚಾರ್ಯರೇ, ಉತ್ತರದ ಎತ್ತರದಿಂದ ದಕ್ಷಿಣಾವರ್ತದ ತುತ್ತ ತುದಿವರೆಗೆ ಆಸೇತು ಹಿಮಾಚಲ ವ್ಯಾಪ್ತವಾದ ಭರತ ಖಂಡ ಇದನ್ನು ಆಳಿ ತಮ್ಮತನವನ್ನು ಮೆರೆಸಿದವರು ಚಂದ್ರವಂಶೀಯರು. ನಾವಿರುತ್ತಾ ಇಲ್ಲಿಗೆ ಇನ್ನೊಬ್ಬ ಪ್ರವೇಶ ಮಾಡುತ್ತಾನೆ ಅಂತಾದ್ರೆ ಯಾವ ಕಾಲಕ್ಕೂ ನಾವು ಸಹಿಸುವುದಿಲ್ಲ. ಖಂಡಿತ. ನೀನು ಬಿಡು. ಎಲ್ಲಿವರೆಗೆ ಈ ಭೀಷ್ಮ ಇಲ್ಲಿ ಇರುತ್ತಾನೋ ಅಲ್ಲಿವರೆಗೆ ಈ ರಾಷ್ಟ್ರಕ್ಕೆ ಇದು ಭದ್ರಕೋಟೆ. ನೆನಪಿಟ್ಟುಕೋ. ಎಚ್ಚರಿಕೆಯಿಂದಿರು. ನಿನ್ನ ಪ್ರತ್ಯೆ ತೆರಳು. ಅವನನ್ನು ಕಳುಹಿಸಿಕೊಟ್ಟೆ. ನನ್ನ ಮಾತು ಮೀರಿ ಕಳುಹಿಸಿಕೊಟ್ಟ ಅಮ್ಮನ ಮುಖ ನೋಡಬೇಕು. ಹೋಗುತ್ತೆ. ಕುಕ್ಕುತ್ತಲೋಗಿ ಕಳವಳಿಸುತ್ತ ಜಲ ಮಧ್ಯದೊಳಗಿರುವ ಸುಳಿಯಂತೆ ಕಡು ಮಮತೆ ಸಿಲುಕಿ ಬದುಕಿದರುಂಟೆ ಜಗದಿ ಕೊಡುಗುಳಿಗೆ ಕಳುಗುತ್ತ ಕೊಳಗೈದೆ ಕೊಡುಗುಳಿಗೆ ಕಳುಗುತ್ತ ಕೊಳಗೈದೆ ಉಳಿದೇನೋ ಫಲವಿನೋ ಜಗದಿ ನಾನುಳಿದೇನು ಫಲವಿನೋ ಜಗದಿ ಗಂಧ ಗಂಧ ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನೇ ಕೇಳಿಬಿಟ್ಟೆ ನಾನು. ಗಂಧರ್ವರುಡನ ಯುದ್ಧವನ್ನು ಮಾಡುವುದಕ್ಕೆ ಹೋದಂತಹ ನನ್ನ ಮಗ ಮಡಿದು ಹೋದನೆ. ಅಯ್ಯೋ, ಇಲ್ಲ, ಇದನ್ನು ಕೇಳಿ ಸಹಿಸಿಕೊಳ್ಳುವಂತಹ ಶಕ್ತಿ ನನಗಿಲ್ಲ. ದೇವರೇ, ಶಕ್ತಿ ನನಗಿಲ್ಲ. ಜಲದ ಮಧ್ಯದಲ್ಲಿರುವಂತಹ ಸುಳಿ ನಮ್ಮನ್ನು ಆಳವಾದಂತಹ ಪ್ರಪಾತಕ್ಕೆ ಕೊಂಡು ಹೋಗಿ ನಮ್ಮ ಪ್ರಾಣವನ್ನೇ ತೆಗೆದು ಬಿಡುವುದು ನಮಗೆ ಅರಿವು ಇರುವುದಿಲ್ಲವಂತೆ. ಅಂತೆಯೇ ನನ್ನ ಅತಿಯಾದಂತಹ ಮಮತೆ, ಕಡು ಮಮತೆ ನನ್ನ ಮಗನ ಮರಣಕ್ಕೆ ಕಾರಣವಾಗಿ ಹೋಯಿತಲ್ಲ. ನನ್ನ ಕೈಯಾರ ನನ್ನ ಮಗನನ್ನು ನಾನು ಕೊಲ್ಲಿಸಿ ಬಿಟ್ಟೆನಲ್ಲ. ದೇವರೇ, ತೊಡಲುವ ಮಾತಿಗೆ ಬಿಡಿದ ಬರಿದೆ ದುಃಖಿ ಮೋರೆ ಬರಿದೆ ದುಃಖಿ ಮುರೆಗೆ ಸತ್ತು ಜೀವಿಪ ನೋಡೆಯ ಈಗ ನೋಡುವನೆನು ಅಮ್ಮ ಒಳಗಿನಿರು ಕೊಡಲು ಮಾತಿಗೆ ಬಿಡಿದೆತ್ತೀಗ
ಅಮ್ಮ ಸತ್ಯವತಿ ದೇವಿ, ಮಗನೇ ಈಗ ಯಾಕಮ್ಮ ಚಿಂತಿಸುತ್ತಾ ಇದ್ದೀನಿ? ದುಃಖಿಸದೆ ಮತ್ತಿನ್ನೇನು ಮಾಡಲಿ ಕಂದ. ಯುದ್ಧಕ್ಕೆ ಹೋಗುತ್ತಾ ಇರುವಂತಹ ಮಗನ ಸುಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹೋಗಲಿ ಬಿಡು ಅಂತ ನೀನು ತಡೆದೆ. ಪರಿಣಾಮದಲ್ಲಿ ಕಂದಮ್ಮನನ್ನು ಕಳಕೊಂಡೆ. ಈಗ ಕಣ್ಣೀರು ಕರೆಯುತ್ತಾ ಇದ್ದಿ. ಅಮ್ಮ, ಒಬ್ಬ ನೀತಿ ಹೇಳುವಾಗ ಯಾಕೆ ಹೇಳ್ತಾನೆ ಎನ್ನುವ ಸ್ವಯಂ ಪ್ರಜ್ಞೆ ಬೇಕಾಗುತ್ತದೆ. ಏನು ನನ್ನ ಸ್ವಾರ್ಥಕ್ಕಾಗಿ ಕೇಳಿದ್ದೇನೆ? ಇಲ್ಲ. ತಮ್ಮ ಹೋದ್ರೆ ಭವಿಷ್ಯದಲ್ಲಿ ಪೀಠ ಸಿಗುತ್ತದೆ ಅಂತ ಹೇಳಿದ್ದೇನೆ. ನನ್ನ ತಮ್ಮಂದಿರ ರಕ್ಷಣೆ ಅಣ್ಣನಾಗಿ ನನ್ನ ಹೊಣೆ ಅಂತ ಭಾವಿಸಿ ಹೇಳಿದೆನಮ್ಮ. ಆದರೆ ನೀನು ಕೇಳಲಿಲ್ಲ. ನಿನ್ನ ಮಾತೆ ಅವರ ಪಾಲಿಗೆ ಮಮತೆಯ ತುಳಿಯವಾಗಿ ಇಂದು ಅವರನ್ನು ಸೆಳೆಯುತ್ತು ಮೃತ್ಯುವಿನ ದಾಡೆಗೆ. ಒಬ್ಬ ಮಗನನ್ನು ಕಳಕೊಂಡಿದ್ದಿ. ನಾವೆಲ್ಲ ನಿಮಿತ್ತ ಮಾತ್ರರಮ್ಮ. ಎಲ್ಲ ಬರೆಯುವವ ಬರೆದ ಹಾಗೆ ನಡೆಯುತ್ತದೆ ತಾಯಿ. ಹರಿಣಾಪಿ ಹರೇಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟಲಿಖಿತ ರೇಖಾ ಪರಿಮಾಷ್ಣುನ ಶಕ್ಯತೆ. ಹಣೆಯಲ್ಲಿ ಬರೆದದ್ದನ್ನು ಬರೆದ ಬ್ರಹ್ಮನಿಗೆ, ಪಾಲಿಸುವ ವಿಷ್ಣುವಿಗೆ, ಲಯಕರ್ತೃ ಶಿವನಿಗೆ, ತೆತ್ತೀರ್ಥ ಕೋಟಿ ಗಿರ್ವಾಣ ಸತಿಗಾದರೂ ಅಳಿಸುವುದಕ್ಕೆ ಸಾಧ್ಯ ತಾಯಿ. ಆದ್ದರಿಂದ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಹಾಗಿದ್ರೆ ಭವಿಷ್ಯದಲ್ಲಿ ಇದೆಯಲ್ಲ ನಮ್ಮ ಸಿಂಹಾಸನ, ಅದಕ್ಕೆ ಅಧಿಪತಿಯಾಗುವ ಯೋಗ ನಿನ್ನ ಸಣ್ಣ ಮಗನಿಗೆ ಬಂತು ಅಂತ ಯೋಚಿಸು. ವಿಚಿತ್ರ ವೀರ್ಯನನ್ನು ಪಟ್ಟವೇರಿಸುವ, ರಾಜನೀತಿಯನ್ನು ಬೋಧನೆ ಮಾಡುವ, ಧರ್ಮದಿಂದ ಅವನು ಈ ಧರ್ಮ ಸಾಮ್ರಾಜ್ಯವನ್ನು ಆಳುತ್ತಾ ಬರಲಿ. ಇನ್ನು ಮಾತ್ರ ಹೆಚ್ಚು ಮಮತೆ ತೋರಿಸಬೇಡ ತಾಯಿ. ಮಗನೇ ಭೀಷ್ಮ, ಅಂದು ನಿನ್ನ ಮಾತುಗಳನ್ನು ಕೇಳುತ್ತಿದ್ರೆ ನನ್ನ ಮಗನನ್ನು ನಾನು ಕಳೆದುಕೊಳ್ಳುತ್ತಿರಲಿಲ್ಲ ಅಂತ ಭಾವಿಸ್ತದೆ. ನನಗೆ ತಪ್ಪು ಮಾಡಿಬಿಟ್ಟೆ ಭೀಷ್ಮ. ಇನ್ನೊಬ್ಬ ಮಗನನ್ನಾದರೂ ನಾನು ಉಳಿಸಿಕೊಳ್ಳಬೇಕಾಗುತ್ತದೆ. ಒಂದು ಹೊಣೆಗಾರಿಕೆ ನಿನಗೆ ವಹಿಸಿಕೊಳ್ಳುತ್ತೇನೆ. ಏನಮ್ಮ? ಕೇವಲ ಈ ಸಿಂಹಾಸನದ ರಕ್ಷಣೆ ಮಾತ್ರ ಅಲ್ಲ ಮಗನೇ. ನನ್ನ ಮಗ ವಿಚಿತ್ರ ವೀರ್ಯನಿಗೆ ಎಲ್ಲಿಂದಾದ್ರೂ ಒಂದು ಒಳ್ಳೆಯ ಹೆಣ್ಣನ್ನು ತಂದು ಮದುವೆ ಮಾಡಿಸಿ ಅವನ ಮೂಲಕವಾಗಿ ಒಂದು ಉತ್ತರಾಧಿಕಾರಿಯನ್ನು ಪಡೆದು ಈ ಪೀಠಕ್ಕೊಬ್ಬ ಉತ್ತರಾಧಿಕಾರಿ ಬೇಕು ಮಗನೇ. ಶಶಿಕುಲಾನ್ವಯ ಬೆಳಗುವುದಕ್ಕೆ ಬೇಕಾದ ಪ್ರಯತ್ನ ಶಾಂತನವನಾಗಿ ಮಾಡ್ತೇನಮ್ಮ. ವಿಚಿತ್ರ ವೀರ್ಯನನ್ನು ಹಸ್ತಿನಾವತಿಯ ಪಟ್ಟವೇರಿಸಿದೆ, ರಾಜಧರ್ಮವನ್ನು ಘೋಷಿಸಿದೆ. ಅವನ ವಾಮಾಂಗ ಬರಿದಾಗಿದೆ, ಪೂರ್ಣಗೊಳಿಸಬೇಕು ಎನ್ನುವಂತಹ ಪ್ರತೀಕ್ಷೆಯಲ್ಲಿದ್ದಾಕೆ ವರ್ತಮಾನವನ್ನು ಕೇಳಿತು. ಕಾಶೀಪುರದಲ್ಲಿ ಪ್ರತಾಪಸೇನ ಅವನ ಸರ್ವ ಮಕ್ಕಳಾದ 3 ಮಂದಿ ಅಂಬೆ, ಅಂಬಿಕೆ, ಅಂಬಾಲಿಕೆಯರಿಗೆ ಸ್ವಯಂವರ ಏರ್ಪಡಿಸಿದ್ದಾನಂತೆ. ರಣದಿ ವಿಕ್ರಮಿಗಳನ್ನು ಜಯಿಸಿದ ತನಿಗೆ 3 ಕೊಡುವುದು ಅಂತ ನಿರ್ಣಯ. ನಮಗೆ ಓದೆಯೇ ಬರಲಿಲ್ಲ. ಅದರಲ್ಲಿಯೂ ದೊಡ್ಡಸ್ತಿಕೆ ಅವನದ್ದು. ಕಲಿಪುರದಲ್ಲಿ ಭೀಷ್ಮಂಗರಿಯದ ಹಾಗೆ ಮನಸುಲೇಖನಗಳ ಸಕಲ ಭೂಪರಿಗೆ ನಮ್ಮನ್ನು ಏನು ಅಲ್ಲ ಅಂತ ಒಬ್ಬ ಮಾಡ್ತಾನೆ ಅಂತಾಗುವಾಗ ನಾವು ಸ್ವಲ್ಪ ನಾವೇನು ಅಂತ ತೋರಿಸಬೇಕು. ಅದಕ್ಕೆ ಬೇಕಾಗಿಯೇ ರಥವನ್ನು ಏರಿದೆ. ನೇರವಾಗಿ ನಡೆದ ಕಾಶೀಪುರಕ್ಕೆ ಸ್ವಯಂವರ ವೇದಿಕೆಯನ್ನು ಪ್ರವೇಶ ಮಾಡಿದೆ. ಎಲ್ಲರೂ ತಟಸ್ಥರಾದರು. ಶಶಿಕುಲಾಧಿಪರುಗಳ ಶೌರ್ಯ ವೃಕ್ಷಗಳೊಳಗೆ ಫಲರೂಪನಾದ ಹರಿಗಜಕ್ಕೆ ಪಂಚಾಂಶ ವೀರ ಶತ್ರು ಜಾತ ಬಂದೀಗ ತರುಣಿಯರ ಪುರಪೈವೆ ಫಲವುಳ್ಳವರು ಕಾದುವರಿ ಅಂತ ಎಚ್ಚರಿಕೆ ಪಟ್ಟೆ. ಯಾರೂ ಹೇಳಲಿಕ್ಕೆ ಧೈರ್ಯ ಬರಲಿಲ್ಲ. ನಮ್ಮ ಬಗ್ಗೆ ಹಿಂದಿನಿಂದಲೇ ಮಾತಾಡುವವರು ಹೆಚ್ಚು, ಎದುರಿಗೆ ಯಾರು ಮಾತಾಡುವುದಿಲ್ಲ. ಎದುರಿಗೆ ಮಾತಾಡಿದ್ರೆ ಅವನ ಬಂಡವಾಳ ಬಯಲಾಗುತ್ತದಲ್ಲ, ಅದರಿಂದ ಮಾತಾಡುವುದಿಲ್ಲ. ಹಾಗಾದ ಕಾರಣವೇ ನನ್ನತನವನ್ನು ಉಳಿಸಿಕೊಂಡೆ. ತರುಣಿಯರನ್ನು ಕರೆತಂದೆ. ಇಬ್ಬರು ಒಪ್ಪಿದರು. ಅಂಬಿಕೆ, ಅಂಬಾಲಿಕೆಯರು. ಅವರು ಹೋಗಿ ವಿಚಿತ್ರ ವೀರ್ಯನನ್ನೇ ವರಿಸಿದರು. ಆದ್ರೆ ಅಂಬೆ ಯಾರೋ ಒಬ್ಬಳು ಸಾಲ್ವನನ್ನು, ನಮ್ಮ ಹೆಣ್ಣು ಮಕ್ಕಳ ಅವಸ್ಥೆ ಹೇಳುವುದು ನಾವು ಎಷ್ಟು ಸಂಸ್ಕಾರ ಕೊಟ್ಟರೂ ಸಾಕಾಗುವುದಿಲ್ಲ. ಜಾತಿ ಮಕ್ಕಳು ಬೇಡ ಅಂತ ಅರೆ ಬರೆ ಜಾತಿಯವ ಸಾಲ್ವ, ಅನ್ಯ ಜಾತಿಯವನ ಮುಖ
ನೋಡುವುದು ಅವನ ಆ ವಸ್ತೆ ನೋಡುವುದು, ಅವರ ಹಿಂದೆ ಹೋಗುವುದು. ಒಳ್ಳೆ ಮರ್ಯಾದೆಯಲ್ಲಿ ಪಟ್ಟೆ ಸೀರೆ ಉಟ್ಟು ಶಾಲು ಹಾಕಿದವನು ಯಾರು ನೋಡ್ತಾರೆ? ಮುಖದಲ್ಲಿ ಬ್ರಹ್ಮಾಂಡದ ಚಿತ್ರ ಮಾಡಿಕೊಂಡ ಹುಡುಗರೇ ಆಗಬೇಕು ಹೆಣ್ಣು ಮಕ್ಕಳಿಗೆ. ಅಂತಹ ಸ್ಥಿತಿ ಹೋದರಲ್ಲ, ಹೋಗಲೇಬೇಡಿ. ಇದ್ದವರಾದ್ರೂ ಮರ್ಯಾದೆಯಿಂದ ಇರಲಿ ಅಂತ ವಿಚಿತ್ರ ವಿಜಯನಿಗೆ ಮದುವೆ ಮಾಡಿಸಿದ್ದೇನೆ. ನೋಡೋಣ ಹೀಗೆ ಸಾಗಲಿ ಬದುಕು. ನಮ್ಮ ಜೀವನವೇ ಸಾಕ್ಷಿಯಾಗಿ ಹೋಯಿತು. ಹಸ್ತಿನಾವತಿಯ ಸಿಂಹಾಸನ ಮುಂದೆ ಇರಬೇಕಾದಂತಹ ನನ್ನ ಅಣ್ಣ ಚಿತ್ರವೀರ್ಯ ಗಂಧರ್ವನ ಜೊತೆ ಹೋರಾಟವನ್ನು ಮಾಡಿ ಹತನಾಗಿ ಹೋದ. ಆಮೇಲೆ ಅಣ್ಣನಾದಂತಹ ಭೀಷ್ಮನ ಮಾತಿನಂತೆ ಈ ಒಂದು ಅಧಿಕಾರವನ್ನು ವಹಿಸಿದವನಾಗಿದ್ದೇನೆ. ಕಾಶಿಪುರಾಧೀಶನ ಮಕ್ಕಳಾದಂತಹ ಅಂಬಿಕೆ ಅಂಬಾಲಿಕೆಯನ್ನು ವಿವಾಹವಾಗಿ ಕೆಲವೇ ದಿನಗಳು ಕಳೆದು ಹೋಯಿತು. ಮನೆಯಲ್ಲೇ ಕೂತು ಬೇಸರ, ಸ್ವಲ್ಪ ತಿರುಗಾಟ ಮಾಡಬೇಕೆನ್ನುವ ಹಾಗೆ ಮನಸ್ಸಾಗಿದೆ. ಎಲ್ಲಿ ಬಾರೆ ಬಾರೆ ಬಾರಿ ಬಾರಿ ತೋಗೆ ಗಾಮಿನಿ ಬಾರಿ 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 ತೋಗೆ ಗಾಮಿನಿ ಬಾರೆ ಬಾರೆ Viruwa,
ನನಗೆ ಆಡುವುದು ಗಾನಸಿಗೆ ಮೂಡಿನಲಿದು ಗೆದ್ದಿದ್ದಲಿ ನೋಡಿದೀಯಾ? ಋಷಿ ಮುನಿಗಳೆಲ್ಲ ಇತ್ತ ಬರ್ತಾ ಇದ್ದಾರೆ. ಋಷಿ ಪರಿಷತ್ತು ಇತ್ತ ಬಂತು ಅಂತಾದ್ರೆ ಅವರನ್ನು ಇಲ್ಲಿ ಅರಸನೇ ಹೋಗಿ ಸ್ವಾಗತಿಸುವುದು ಮೊದಲಿಂದಲೂ ಇದ್ದ ಕ್ರಮ. ಸರಿ, ನಿನ್ನ ಮಗ ವಿಚಿತ್ರವಿಗೆ ಮೊನ್ನೆ ತಾನೇ ಮದುವೆ ಆಗಿದ್ದಾನೆ. ಇನ್ನು ಕೆಲವು ಸಂದಿದೆ ಹೇಳಿ ಕಳುಹಿಸಿದೆ. ಋಷಿಗಳ ಆಶೀರ್ವಾದ ಪಡೆದುಕೋ, ಅವರೊಂದಿಗೆ ಅವರ ಪಾದ ಪೂಜೆ ಮಾಡುವಂತ ಕಳಿಸಿದ್ರೆ ನೀನು ಇಲ್ವಾ ಹಿರಿಯವ, ನಾವ್ಯಾಕೆ ಬರುವುದು? ಮೊನ್ನೆ ಮದುವೆ ಆದದ್ದಷ್ಟೇ ಅಂತ ಹೇಳ್ತಾ ಇದ್ದಾನಂತೆ. ಮದುವೆ ಆದರೂ ಕೂಡ ಹೊಣೆಗಾರಿಕೆಯನ್ನು ಮರೆಯುವುದಕ್ಕಾಗುವುದಿಲ್ಲವಲ್ಲ ತಾಯಿ. ಈಗ ಋಷಿಗಳು ಮುನಿದರು ಅಂತಾದ್ರೆ ವಂಶಕ್ಷಯಕ್ಕೆ ಕಾರಣವಾಗಿದ್ದು, ಕಾಮ ಎನ್ನುವುದು ಅತಿಯಾದರೆ ಏನಾಗುತ್ತದೆ? ಕ್ಷಯಕ್ಕೆ ಕಾರಣವಾಗುತ್ತದೆ. ಕಾಮ ಎನ್ನುವುದು ಮಿತವಾದ್ರೆ ಅದು ನಮಗೆ ಸುಖವಾಗುತ್ತದೆ. ಹಾಗಾದ ಕಾರಣ ಹೇಳ್ತೇನೆ, ಹೆಚ್ಚು ಕಾಮಲಲ್ಲೆಯಲ್ಲಿರುವುದಲ್ಲ, ಬಂದ ಋಷಿಗಳನ್ನು ಸತ್ಕರಿಸಿ ಬೇಕಾದ ಅನುಗ್ರಹ ಪಡೆಯುವುದಕ್ಕೆ ನಿನ್ನ ಮಗನಿಗೆ ಹೇಳಮ್ಮ. ಅವರಿಗೆ
ನೀನೋ ಏನಿದು ಭೀಷ್ಮ ಏನಿದು ಭೀಷ್ಮನನ್ನು ಕರೆದು ಏನಾದ್ರೂ ಒಂದು ಒಳ್ಳೆಯ ಮಾತುಗಳನ್ನು ಆಡುತ್ತಾನೆ ಅಂತ ನಾನು ತಿಳಿದೆ. ಏನು ಬ್ರಾಹ್ಮಣ ಪರಿಷತ್ತು ಬಂದಿದೆ, ಋಷಿ ಪರಿಷತ್ತು ಬಂದಿದೆ. ನಿಜ. ಯಾರೀಗ ನನ್ನ ಮಗ ವಿಚಿತ್ರ ವಿಧಿ ಹೋಗ್ಬೇಕಾ ಸತ್ಯ ಮಾತಾಡ್ಲಿಕ್ಕೆ? ಯಾಕೆ ನೀನಿಲ್ವಾ? ನಾನಿದ್ದೇನಮ್ಮ, ನಾನು ಪ್ರತಿನಿಧಿ ಯಾವ ರಸ. ಬ್ರಾಹ್ಮಣ ಪರಿಷತ್ತು ಬಂದ್ರೆ, ಋಷಿ ಪರಿಷತ್ತು ಬಂದ್ರೆ ಅವರನ್ನು ಮಾತನಾಡಿಸಬೇಕಾದ, ಅವರಿಗೆ ಉತ್ತರ ಕೊಡಬೇಕಾದದ್ದು ನೀನು ಭೀಷ್ಮ. ಯಾಕೆ ಹೇಳು? ಯಾಕೆ? ನನ್ನ ಮಗ ಈಗ ಹೊಸದಾಗಿ ಒಂದು ಮದುವೆ ಆಗಿದ್ದಾನೆ, ಸುಖ ಪ್ರಸ್ಥದಲ್ಲಿದ್ದಾರೆ ಅವರು. ಈ ಹೊತ್ತಿನಲ್ಲಿ ಅವರನ್ನು ಅಲ್ಲಿಗೆ ಹೋಗುವಂತ ಕಳುಹಿಸಿಕೊಟ್ರೆ ಅವರದ್ದಾದಂತಹ ಆ ಸುಖವನ್ನು ಮನತಲ್ಲಿಗೆ ಬರ್ಬೇಕು. ಅವರು ಸ್ವಲ್ಪ ಆಲೋಚನೆ ಮಾಡುವುದು. ನಿನಗೆ ಎಲ್ಲಿ ಗೊತ್ತಾಗ್ಬೇಕು ಹೇಳು? ನೀನು ಬ್ರಹ್ಮಚಾರಿ ಅಲ್ವಾ? ಅದಷ್ಟೇ, ನಾವು ಯಾರ್ಯಾರಿಗೆ ಮದುವೆ ಮಾಡಿಸುವುದಕ್ಕೆ ಇರುವವರು ಬಿಟ್ಟರೆ ಮದುವೆ ಆಗುವುದಕ್ಕಿರುವವರಲ್ಲ. ಹೌದೌದು. ಶೃಂಗಾರ ರಸದ ಸ್ವಲ್ಪ ಅನುಭವ ನೀವು ಉಂಟ ಹೇಳು? ಹೌದು, ಅಪ್ಪನಿಗಾದ್ರೂ ಮದುವೆ ಮಾಡಿಸಿದ ಮಗ ಅಲ್ವಾ? ಹಾಗೆ ಅವರ ಕಷ್ಟ, ಅವರ ನೋವು, ಅವರ ಸಂಕಷ್ಟ ಏನು ನಿನಗೆ ಗೊತ್ತಾಗ್ಬೇಕು ಹೇಳು? ಇಲ್ಲ, ಸ್ವಲ್ಪ ಆಲೋಚನೆ ಮಾಡು. ನಿನಗೆ ನಾನು ಪೀಠದ ರಕ್ಷಣೆಯನ್ನು ಮಾಡುವಂತ ಹೊಣೆಗಾರಿಕೆಯನ್ನು ಕೊಟ್ಟಿದ್ದೇನೆ. ಹೋಗಿ ಉತ್ತರ ಕೊಡಬೇಕಾದದ್ದು ನೀನು, ಗೊತ್ತಾಯ್ತಲ್ವಾ? ಇನ್ನು ಅಲ್ಲಿ ಹೋಗಿ ಹೇಳಬೇಡ ಸತ್ಯವತಿ ಹೀಗೆ ಹೇಳಿದ್ದಾಳೆ ಎನ್ನುವ ಹಾಗೆ ನಮ್ಮ ಮಾನವನ ತೆಗಿಬೇಡ. ಒಳಗೊಳಗಿಂದ ಭಯ ಉಂಟು. ಭಯ ನೀನು ಎಲ್ಲಿ ಹೇಗೆ ಮಾತಾಡ್ತಿದ್ದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಮರ್ಯಾದೆ ತೆಗಿದ್ದು ನನಗೆ ನಮ್ಮ ರಾಷ್ಟ್ರದ ಮರ್ಯಾದೆ ಜೀವ ಇರುವಲ್ಲಿವರೆಗೆ ಹೋಗ್ಲಿಕ್ಕೆ ಬಿಡ್ಲಿಕ್ಕೆ. ಅಷ್ಟು ಮಾಡು. ಸರಿ. ಊರಲು ತಡಕಾರಿ ನಿಂದನೋ ಊರಲು ತಡಕಾರಿ ಓರ್ವ ಬೆಳಗಳ ಬಿಟ್ಟುತ್ತ ಬಿದ್ದಿಗೆ ಮಗನು ಸೇವೆ ಕೈಯುತ್ತ ಕಂದ ಯಾಕೆ ಮಗನೇ ನಿನಗೆ ಇಂತಹ ಸ್ಥಿತಿ ಆಯಿತು ಕಂದ? ಯಾಕೆ ಈ ಸೋರು ವ್ರಣಗಳನ್ನು ನಾನು ಕಾಣುತ್ತಾ ಇದ್ದೇನೆ? ಏನಾಗುತ್ತಾ ಇದೆ ಮಗನೇ? ಹೇಳು ಮಗನೇ, ಹೇಳು. ಏನಾಯ್ತು? ನೀತಿಗಳ ಧಿಕ್ಕರಿಸಿ ಕಾಮದ ಬಿರಿಸಿ ನೀತಿಗಳ ಧಿಕ್ಕರಿಸಿ ಕಾಮದ ಬಿರಿಸಿ ಮತಿ ಭೀತಿಯನ್ನು ಕಾಡುತ್ತಿದೆ ಮಡಿಯಲುಲ್ಲೆನು ನಾನು ಭೀತಿಯನ್ನು ಕಾಡುತ್ತಿದೆ ಮಡಿಯಲುಲ್ಲೆನು ನಾನು ಭೀತಿಯೊಳಗೆ ಉರುಳಿ ಕೊಡಮ್ಮ ಅಮ್ಮ ಉಳಿಸಮ್ಮ ಏನಾಗುತ್ತಾ ಇದೆ ನಿನಗೆ? ಯಾಕೆ ಮಗನೇ ಇಂತಹ ದುಃಖ ನಿನಗೆ? ಹೇಳು. ಏನಂತ ಹೇಳಲಿ ತಾಯಿ, ಹೇಳುವಂತಹ ಚೈತನ್ಯವನ್ನು ಕಳೆದುಕೊಂಡಿದ್ದೇನಮ್ಮ. ಮಾತಾಡುವರೆ ನಾಲಗೆ ಸುದಲುತ್ತಾ ಇದೆ, ಎದೆ ಉರಿತಾ ಇದೆ. ನಿನಗೆ ತಿಕ್ಕುತ್ತೇನೆ ಮಗನೇ, ತಿಕ್ಕುತ್ತೇನೆ. ಕಾಲುಗಳೆಲ್ಲ ನಡುಗಿ ಹೋಗುತ್ತಾ ಇವೆ ತಾಯಿ. ಅಣ್ಣನಾದಂತಹ ಭೀಷ್ಮನು ಅದೆಷ್ಟೋ ರೀತಿಯ ಮಾತುಗಳನ್ನು ಹೇಳಿದ, ಆದರೆ ಕೇಳುವಂತಹ ಪರಿಸ್ಥಿತಿಯಲ್ಲಿ ನಾನಿರಲಿಲ್ಲ. ಅವನ ಮಾತನ್ನು ಕೇಳಿದ ಪರಿಣಾಮವೋ ಏನೋ ಇದೋ ನಿನ್ನ ಮಗ ಬಲು ದೊಡ್ಡ ರೋಗಕ್ಕೆ ತುತ್ತಾಗಿ ಹೋಗಿದ್ದಾನೆ.
ಅಮ್ಮ ಇದನ್ನೆಲ್ಲ ಕಾಣುವಾಗ ನಿನ್ನ ಮಗ ಹೆಚ್ಚು ದಿವಸ ಬದುಕುವುದಿಲ್ಲ ಅಂತ ಕಾಣ್ತದೆ ತಾಯಿ. ಅಮ್ಮ ನಾನು ಸಾಯ್ತಾ ಇದ್ದೇನೆ ತಾಯಿ. ಅಯ್ಯೋ ಇಲ್ಲ ಮಗನೇ, ನನಗೆ ಸಾಯ್ಲಿಕ್ಕೆ ಇಷ್ಟವಿಲ್ಲಮ್ಮ. ಇಲ್ಲ ಮಗನೇ, ಹೇಗಾದ್ರೂ ಮಾಡಿ ನನ್ನನ್ನು ಉಳಿಸಪ್ಪ. ಮಡಿಲೊಳಗೆ ಮಲಗಿಸುತ್ತ ಉರಿವೆದೆಯ ಕುಡಿಸಿದಳು ಜಲವನ್ನು ಜನನಿ ಸುಡುಗುಡಲಿ ಮೇಲುತ್ತಿರನೆಯುತ್ತ ಮಡಿದ ಪಡನೆ ಉರಿವೆದೆಯ ತೀಡುತ್ತ ಮಾತಾಡು ಮಗನೇ, ನಿನ್ನ ಅಮ್ಮ ಮಾತಾಡುತ್ತಿದ್ದಾಳೆ, ಮಾತಾಡು ಮಗನೇ. ಏನಾಗುತ್ತಾ ಇತ್ತು ಮಗನೇ? ಮಗನೇ ದೇವರೇ, ನನಗೆ ಶಕ್ತಿ ಇಲ್ಲ ಮಗನೇ. ನನ್ನ ಮಕ್ಕಳನ್ನು ಕಳೆದುಕೊಂಡು ಬದುಕುವಂತಹ ಶಕ್ತಿ ತಾಯಿ ಇಲ್ಲ ಮಗನೇ, ತಾಯಿ ಇಲ್ಲ. ಇರುವಂತಹ ಒಬ್ಬ ಮಗನನ್ನಾದರೂ ನಾನು ಉಳಿಸುತ್ತೇನೆ ಎನ್ನುವಂತಹ ಭರವಸೆಯನ್ನು ಕಟ್ಟಿಕೊಂಡರೆ ನಿನ್ನನ್ನು ಕಳೆದುಕೊಂಡು ಬಿಟ್ಟೇನೆ ನಾನು. ಮಗನೇ ಮಾತಾಡು ಮಗನೇ, ಮಾತಾಡು ಮಗನೇ. ಅದು ಹೋಗಿದೆ ಕುವರಂಗಿ ಸಂಸ್ಕಾರ ಬೆಸಗುತ್ತ ವಿಸರ್ಜಕಾದಿನಿಯೋದು ಮನದಿಯೇ ಷಡಿತುಲಾತ್ಮಯ ಬಿಕ್ಕ ಮನಸಿಡಿಲ ಬಸಿರ ಬೇರಿಯನ್ನು ನನ್ನ ಹೊಣೆಯಲ್ಲಿ ನನ್ನ ಮಕ್ಕಳನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆಯನ್ನೇ ನಾನು ಕಳೆದುಕೊಂಡು ಬಿಟ್ಟೆ. ಅಯ್ಯೋ, ಬೆಂದ ಬಸರಿನಲ್ಲಿ ನನ್ನ ಮಗನ ಅಂತ್ಯ ಸಂಸ್ಕಾರವನ್ನು ನೋಡುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಬಂತು. ತಾಯಿಯಾದವಳ ಹೆಣ ಮಕ್ಕಳ ಹೆಗಲೇರಿ ಸ್ಮಶಾನಕ್ಕೆ ಹೋಗಬೇಕು ಅಂತ ಹೇಳುತ್ತಾರೆ. ಆದರೆ ನಾನು ಬದುಕಿರುವಾಗಲೇ ನನ್ನ ಹೆತ್ತ ಮಗನ ಹೆಣವನ್ನು ನೋಡುವಂತಹ ಸ್ಥಿತಿ ನನಗೆ ಬಂದು ಬಿಟ್ಟಿದ್ದಲ್ಲ ದೇವರೇ. ಯಾರನ್ನು ಹಳೆದು ಏನು ಪ್ರಯೋಜನ? ನನ್ನ ವಿಧಿಯನ್ನು ಬಯಲು ನಾನು ಹೇಳಬೇಕಷ್ಟೇ, ವಿಧಿಯನ್ನೇ ದೂರಬೇಕಷ್ಟೇ ನಾನು. ಶಶಿಪುರ ಎನ್ನುವಂತಹ ಮಹಾವೃಕ್ಷಕ್ಕೆ ಘೋರವಾದಂತಹ ಸಿಡಿಲು ಒಪ್ಪಳಿಸಿ ಆ ಮಹಾವೃಕ್ಷವೇ ಕುಸಿದು ಹೋಯಿತು, ಕುಸಿದು ಹೋಯಿತು. ಯಾಕಳುತ್ತಾ ಇರುವೆ? ಕರುಣದಿ ಸಲಹೋ ನೀ ತದಳತನವಲ್ಲ ಮರೆತು ಮಹಾತ್ಮ ನೀ ಭೀಷ್ಮ ನಿನ್ನ ಪರಮ ತ್ಯಾಗದಲ್ಲಿ ಉರಿದು ಕನಸು ವಿಧಿಯು ಕ್ಷಮಿಸಿ ಬಾಲೆಯ ತಪ್ಪಿ ವರಿಸೋಡಿ ಕರುಣಗಿಸಲಬೋದಿ ಭೀಷ್ಮ ಎನ್ನ ತರಳತನವನ್ನೆಲ್ಲ ಮರೆತು ಭೀಷ್ಮ ನೋಡಿದೆಯಾ? ನೋಡಿದೆ. ಏನೆಲ್ಲ ನಡೆದು ಹೋಯಿತು ಎನ್ನುವುದನ್ನು ಕಣ್ಣಾರೆ ಕಂಡೆಯಾ ಮಗನೇ? ಕಂಡೆ. ಇಲ್ಲ ಮಗನೇ. ಹೊಣೆ ಯಾರಮ್ಮ? ನಾನೇ ಆಗಿದ್ದೇನೆ. ನನ್ನದಾದಂತಹ ತರಳತನವನ್ನು ಕ್ಷಮಿಸಿ ಬಿಡು ಮಗನೇ, ಕ್ಷಮಿಸಿ ಬಿಡು.
ಲೋಕದ ಜನರಲ್ಲಿ ಬಿಂದು ಮಾತ್ರ ಕರುಣೆಯಂತೆ. ಆದರೆ ಭೀಷ್ಮರಾದಂತಹ ನೀನು ಹಾಗಲ್ಲ ಮಗನೇ. ಕರುಣಾನಿಧಿ ಎನ್ನುವ ಹಾಗೆ ನಿನ್ನನ್ನು ಕೊಂಡಾಡಿದ್ದಾರೆ. ಯಾವ ಕಷ್ಟವನ್ನು ಬೇಕಾದರೂ ನಿನ್ನಲ್ಲಿ ಹೇಳಿದರೆ ನೀನು ಅದನ್ನು ಪರಿಹರಿಸಿಕೊಡುತ್ತೀಯಂತೆ ಮಗನೇ. ಅಮ್ಮ, ಅಧಿಕಾರದ ಆಸೆಗೆ ಬೇಕಾಗಿ ನಿನ್ನ ಅಪ್ಪನಾದಂತಹ ಶಂತನು ಚಕ್ರವರ್ತಿಯನ್ನು ನಾನು ವರಿಸಿದೆ. ಅದಕ್ಕೆ ಕಾರಣ ನಿನ್ನ ತ್ಯಾಗವೂ ಹೌದು ಮಗನೇ. ಆದರೆ ಈ ಸಿಂಹಾಸನಕ್ಕೊಬ್ಬ ಯೋಗ್ಯ ಉತ್ತರಾಧಿಕಾರಿಯನ್ನು ಪಡೆಯಬೇಕೆನ್ನುವ ಹಾಗೆ ನಾನು ಆಸೆಯನ್ನು ಪಟ್ಟರೆ ಆ ಕನಸೆಲ್ಲವೂ ಕೂಡ ಉರಿದು ಹೋಯಿತು ಮಗನೇ, ಉರಿದು ಹೋಯಿತು. ನಾನು ಹೆತ್ತಂತಹ 2 ಮಕ್ಕಳು ಕೂಡ ಈ ಲೋಕವನ್ನು ಬಿಟ್ಟು ಆ ಲೋಕವನ್ನು ಸೇರಿ ಬಿಟ್ಟರು. ಇನ್ನು ಯಾರು ಮಗನೇ ಆ ಪೀಠಕ್ಕೆ ಎನ್ನುವ ಹಾಗೆ ಪ್ರಶ್ನಿಸಿದ್ರೆ ಅದು ಪ್ರಶ್ನೆಯಾಗಿ ಉಳಿಯುತ್ತದೆ ಮಗನೇ. ಹಾಗಾಗಿ ನಿನ್ನಲ್ಲಿ ಕೇಳಿಕೊಳ್ಳುವುದು ಒಂದೇ, ಏನಮ್ಮ? ನೀನು ಮದುವೆಯಾಗ ಮಗನೇ. ಒಂದು ಒಳ್ಳೆಯ ಕನ್ಯಾ ರತ್ನವನ್ನು ನೋಡಿ ಮದುವೆಯಾಗಿ ಈ ಪೀಠಕ್ಕೊಬ್ಬ ಯೋಗ್ಯ ಉತ್ತರಾಧಿಕಾರಿಯನ್ನು ಪಡೆದು ಚಂದ್ರವಂಶವನ್ನು ಉದ್ಧರಿಸುವ ಮಗನೇ, ಚಂದ್ರವಂಶವನ್ನು ಉದ್ಧರಿಸು. ಏನು ಸತ್ಯವೇ ತಾಯಿಯೋ, ಸತ್ಯವೇ ತಾಯಿಯೋ, ಸತ್ಯವದೇ ನಗೆದು ಜನ, ಸತ್ಯವದೇ ನಗತಿ ಬಂದು ಜನ, ಸತ್ಯವದೇ ಸತ್ಯದಿ ಮಾಡುವರು, ಸತ್ಯವದೇ ಸತ್ಯದಿ ಮಾಡುವರು, ಸತ್ಯವಾಗಲಿ ಅವಸಾನ, ಸತ್ಯವಿತಾಯಿಯು ಸತ್ಯವಿತಾದಿಯು ಸತ್ಯವದೇ ನಗತಿ ಬಂದು ಜನ, ಸತ್ಯವದೇ ನಗತಿ ಬಂದು ಜನ, ಬಂದು ಜನ, ಸತ್ಯ ಇದು ಸತ್ಯ. ಸತ್ಯವತಿ ದೇವಿ, ಭೀಷ್ಮ ತೆಗೆದುಕೊಳ್ಳುವ ನಿರ್ಧಾರ ನಿಮಗೆಲ್ಲ ಕಠಿಣ ಅಂತ ಅನ್ನಿಸ್ತದೆ. ಏನು ನನ್ನ ಸ್ವಂತಕ್ಕಾಗಿ ನಾನು ನಿರ್ಧಾರ ತಕ್ಕೊಳ್ಳುವುದೇ ತಾಯೇ? ಇಲ್ಲ, ಕಟ್ಟಿಕೊಂಡ ಹೆಂಡತಿ ಇಲ್ಲ, ಇಟ್ಟುಕೊಂಡ ಮಕ್ಕಳಿಲ್ಲ, ಈ ಪ್ರಜೆಗಳನ್ನೇ ಮಕ್ಕಳಂತೆ ಕಂಡೆ ನಮ್ಮ. ಈ ರಾಷ್ಟ್ರಕ್ಕಾಗಿ ಭೀಷ್ಮನ ಉಸಿರು ಎನ್ನುವುದನ್ನು ಮರೆಯಬೇಡ. ಕೆಲವೊಂದು ಸಲ ನಾವು ತೆಗೆದುಕೊಳ್ಳುವ ನಿರ್ಧಾರ ಕಠಿಣ ಅಂತ ನಿಮಗೆ ಅನ್ನಿಸಬಹುದಮ್ಮ. ಒಂದು ದೇವಸ್ಥಾನಕ್ಕೆ ಬ್ರಹ್ಮ ಕಳಶ ಆಗಬೇಕು ಅಂತಿದ್ರೆ ಕೆಲವು ಕಡೆ ಆದ್ರೂ ಅಗೆಯಬೇಕಮ್ಮ, ಕೆಲವನ್ನಾದರೂ ಸರಿ ಮಾಡಬೇಕು. ಒಬ್ಬ ರೋಗಿಷ್ಠನಾದವನಿಗೆ ಸರಿಯಾದ ಚಿಕಿತ್ಸೆ ಕೊಡಬೇಕು ಅಂತಿದ್ರೆ ಮೊದಲು ಹಿಂಸೆ ಕೊಡಲೇಬೇಕು, ಮತ್ತೆ ಅವನಿಗೆ ಗುಣ ಆಗುತ್ತದೆ. ಸಮಗ್ರವಾದ ರಾಷ್ಟ್ರವೊಂದರ ಸರ್ವಸಮರ್ಥವಾದ ನೀತಿಯನ್ನು ಅನುಷ್ಠಾನಗೊಳಿಸಬೇಕು ಅಂತಿದ್ರೆ ಹಲವರಿಗೆ ನೋವಾಗುತ್ತದಮ್ಮ. ನಾ ಬಲ್ಲೆ, ಭೀಷ್ಮನಿಗೆ ಇರುವ ಆಶಯ ಅದೇ. ಸಮಗ್ರವಾದ ಭರತ ಕಂಡ ಧರ್ಮ ಸಾಮ್ರಾಜ್ಯವಾಗಬೇಕು, ರಾಮರಾಜ್ಯವಾಗಬೇಕೆನ್ನುವುದೇ ತಾಯೇ. ಆ ಯೋಚನೆಯನ್ನು ನಾನು ಮಾಡಿ ತೀರ್ಮಾನ ಕೈಕೊಂಡೆ ಅಂತಾದ್ರೆ ನೀನು ನನ್ನ ಮಾತನ್ನು ತಿರಸ್ಕರಿಸಿದೆ ಅಮ್ಮ. ನಾ ಕೈಕೊಂಡ ನಿರ್ಧಾರದಲ್ಲಿ ನಮ್ಮ ಮುಂದೆ ಇರುವವರಿಗೆ ನೋವಾದೀತು. ಆದರೆ ಒಂದಲ್ಲ ಒಂದು ದಿವಸ ಭವಿಷ್ಯದ ಪರಂಪರೆ ಹೇಳಿ ತಮ್ಮ ಅವನೊಬ್ಬ ಇದ್ದದ್ದರಿಂದ ಈಗ ನಾವಿದ್ದೇವೆ ಎಂಬ ಹಾಗೆ ಆ ಮಾತು ಬರಬೇಕೆನ್ನುವುದೇ ಭೀಷ್ಮನ ಅಂತರಂಗದ ನುಡಿ. ಇದು ಮನದ ಮಾತು ತಾಯೇ, ಮನದ ಮಾತು. ಯಾವಾಗಲೂ ಎಂಥದ್ದು ಇವನ ಮನದ ಮಾತು ಅಂತ ಗ್ರಹಿಸಬೇಡಿ. ನನಗಾಗಿ ಎಲ್ಲ ತಾಯೇ ಎಷ್ಟು ಹೇಳಿದೆ ನಿಮಗೆ, ಮಕ್ಕಳನ್ನು ಸರಿ ಮಾಡೋಣ, ತಿದ್ದೋಣ ಅಂತ. ನನ್ನ ಮಾತನ್ನು ತಿರಸ್ಕರಿಸಿದೆ. ಬೇಕಾದಷ್ಟು ಶಿಷ್ಟಾಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟೆ.
ಈಗ ಈ ಧರ್ಮ ಸಿಂಹಾಸನಕ್ಕೆ ಸಮರ್ಥನಾದ ಉತ್ತರಾಧಿಕಾರಿ ಇಲ್ಲ, ನಾನು ಮದುವೆಯಾಗಬೇಕು ಅಂತ ಹೇಳ್ತಾ ಇದ್ದಿ. 32 ಹಲ್ಲುಗಳ ಮಧ್ಯದಲ್ಲಿ ಇರುವುದು ಇದು ಕತ್ತೆಯ ಚರ್ಮ ಅಲ್ಲ ತಾಯೇ, ಪರಮ ಪವಿತ್ರವಾದ ನಾಲಗೆ. ಇದು ಶಾರದಾ ದೇವಿಯ ಪಾಣಿಪೀಠ ತಾಯೇ. ಪರ ಪಶ್ಯಂತಿ ಮಧ್ಯಮ ವೈಖರಿ ಎನ್ನುವ 4 ವಿಭಾಗದಿಂದ ಮಾಧ್ಯಮ ಮುತ್ತು ಹೊರಹೊಮ್ಮುತ್ತದೆ ಅಮ್ಮ. ಬರುವ ಒಂದೊಂದು ನುಡಿಮುತ್ತುಗಳು ಕೂಡ ಮಹಾವಿಷ್ಣುವಿನ ಕೊರಳ ಕೌಸ್ತುಭಹಾರದ ಮಣಿಗಳ ಹಾಗೆ ಅಮ್ಮ. ಅರ್ಥ ಮಾಡಿಕೋ. ಯಾವ ಕಾಲಕ್ಕೂ ನಾನು ಅದನ್ನ ಅಪೇಕ್ಷೆ ಪಡುವುದಿಲ್ಲ ತಾಯಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನು. ಸತ್ಯಕ್ಕಾಗಿ ಬದುಕಿದ್ದೇನೆ ತಾಯಿ. ನಾಳೆ ಸತ್ತರೂ ಭೀಷ್ಮಾವಸಾನ ಸತ್ಯಕ್ಕಾಗಿ ಆಗುತ್ತದೆ ತಾಯೇ, ಸತ್ಯಕ್ಕಾಗಿ ಆಗುತ್ತದೆ. ಇದನ್ನು ಚೆನ್ನಾಗಿ ನೀನು ನೆನಪಿಟ್ಟುಕೋ. ಇದು ಯಾವ ಸಿಂಹಾಸನ ಬಲ್ಲೆಯ? ಧರ್ಮ ಸಿಂಹಾಸನ. ಒಂದು ಕಾಲದಲ್ಲಿ ಕುರು ಚಕ್ರವರ್ತಿ ಹರಿಯ ಸುದರ್ಶನಕ್ಕೆ ಧರ್ಮದ ಬೆಳೆಯನ್ನು ತೆಗೆಯುವುದಕ್ಕೆ ಬೇಕಾಗಿ ತನ್ನ ದೇಹವನ್ನೇ ತೆತ್ತು ಏರಿದ ತ್ಯಾಗ ಸಿಂಹಾಸನವಮ್ಮ, ತ್ಯಾಗ ಸಿಂಹಾಸನ. ಇಲ್ಲಿಂದ ದೇವಲೋಕಕ್ಕೆ ಹೋಗಿ ಶಂಬರನಂತಹ ದೈತ್ಯನನ್ನು ಮರ್ದಿಸಿ ನಿಜಾರ್ಥದಲ್ಲಿ ಭರತಖಂಡಕ್ಕೆ ಭಾರತನನ್ನು ಕೊಟ್ಟ ದುಷ್ಯಂತ ಏರಿದ ಧರ್ಮ ಸಿಂಹಾಸನ ತಾಯೇ. ಮುಟ್ಟಿದ ಕ್ಷಣ ಅಣ್ಣನ ಬರದಿಂದಲೇ ಪ್ರತಿಯೊಬ್ಬರು ಗುಣಮುಖರಾಗುವಂತೆ ಅನುಗ್ರಹ ಮಾಡಬಲ್ಲ ಶಂತನು ಏರಿದಂತಹ ಕೀರ್ತಿ ಸಿಂಹಾಸನ. ಈ ಧರ್ಮ ಸಿಂಹಾಸನವನ್ನು ವಚನಭ್ರಷ್ಟನಾಗಿ ಭೀಷ್ಮ ಏರುವುದೇ? ಏರಲಾರೆ ತಾಯಿ, ಏರಲಾರೆ. ಹಾಗಾದ ಕಾರಣ ಹೇಳುತ್ತೇನೆ, ಯಾವ ಕಾಲಕ್ಕೂ ಈ ಮಾತನ್ನು ಹಿಂತೆಗೆದು ಮಗನೇ, ನಿನ್ನ ಮಾತನ್ನು ಒಪ್ಪುತ್ತೇನೆ ಕಂದ. ಹೇಳಿದ್ದೆಲ್ಲವೂ ಸತ್ಯವೇ. ಹಾಗಂತ ಹೇಳಿ ನೀನು ಪೀಠವನ್ನು ಏರದೇ ಇದ್ದರೆ ಈ ಸಿಂಹಾಸನ ಬರಿದಾಗಿರುವುದು ಅಷ್ಟೇ ಸತ್ಯ ತಾನೇ? ಸತ್ಯ. ಇದಕ್ಕೊಬ್ಬ ಯೋಗ್ಯ ಉತ್ತರಾಧಿಕಾರಿ ಇಲ್ಲದೆ ಇರುವುದು ಕೂಡ ಅಷ್ಟೇ ಸತ್ಯ ತಾನೇ? ಚಂದ್ರವಂಶ ಬೆಳಗದೆ ಇರುವುದು ಕೂಡ ಅಷ್ಟೇ ಸತ್ಯ ತಾನೇ? ಅಮ್ಮ, ಎಷ್ಟರವರೆಗೆ ಪ್ರತಿಯೊಬ್ಬ ಪ್ರಜೆಗಳ ಪಾಲಿಗೂ ಚಂದ್ರವಂಶದವರು ಪೀಠ ಏರಿದಾಗ ಆಗುತ್ತಾ ಇದ್ದದ್ದು ಸುಗ್ಗಿ ತಾಯೇ, ಸುಗ್ಗಿ. ಉತ್ಸವ. ಇದು ಸುಧಾಕರನ ವಂಶ. ಸುಗ್ಗಿ ಸುಧಾಕರ ಅಂತಹ ಆನಂದೋತ್ಸವವನ್ನು ಕೊಡ್ತಾ ಇದ್ದ ವಂಶ. ಈ ಸುಧಾಕರ ವಂಶ ಸಂಭವರು ಏರಿದ ಪೀಠ ಯಾವ ಕಾಲಕ್ಕೂ ಅವರೇ ಏರುವ ಹಾಗಾಗಬೇಕಮ್ಮ. ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ. ಹಿಂದಕ್ಕಾದರೂ ಭಾರ್ಗವರಾಮನಿಂದ ಕ್ಷಾತ್ರಮೇಧ ನಡೆದ ಕಾಲದಲ್ಲಿ ಕ್ಷಾತ್ರ ಕನ್ಯೆಯರಿಗೆ ಎಂಟು ಮಕ್ಕಳಾಗುವುದು ಅಂತ ಯೋಚಿಸುವಾಗ ಋಷಿ ಪರಿಷತ್ತು ಒಂದು ದಾರಿ ಅಪಧರ್ಮವನ್ನು ಹೇಳಿದಂತೆ. ಏನದು? ಋಷಿಗಳಿಂದ ನಿಯೋಗ ಪದ್ಧತಿಯಂತೆ ಧರ್ಮಯುಕ್ತವಾಗಿ ಸಂತಾನ ಪಡೆದು ವಂಶಾಭಿವೃದ್ಧಿ ಮಾಡಬಹುದು. ಅದು ಭೋಗದ ಕಾಮನೆ ಆಗಬಾರದು, ತ್ಯಾಗದ ಕಾಮನೆ ಆಗಬೇಕು ಎಂಬ ಹಾಗೆ. ಇದ್ದಾರಲ್ಲ ಇಬ್ಬರು ತರುಣಿಯರು, ಗಂಡ ಇಲ್ಲದೆ ಇರಬಹುದು, ಆದರೆ ನಿನ್ನ ಕೈಯಡಿಯಲ್ಲಿ ಪಾಲಿಸಲ್ಪಡ್ತಾ ಇದ್ದಾರೆ ಅಂಬಿಕೆ ಅಂಬಾಲಿಕೆಯರು. ಹಿರಿಯಳಾದ ಅಂಬಿಕೆಯಲ್ಲಿ ಋಷಿಯ ಅನುಗ್ರಹದಿಂದ ನಿಯೋಗ ವಿಧಿಯಿಂದ ಸಂತಾನ ಪಡೆದರೆ ಭವಿಷ್ಯದಲ್ಲಿ ಸಾತ್ಯವತೆಯ ವಂಶವೇ ಈ ಧರ್ಮ ಸಿಂಹಾಸನ ಏರ್ತದಮ್ಮ. ನೀನು ಹೇಳಿದೆ, ನೀನು ಸಾತ್ಯವತೆಯ ವಂಶ. ಸಾತ್ಯವತೆಯ ವಂಶ ಬೆಳಗುತ್ತದೆ. ನಿಜ. ಋಷಿಯ ಮೂಲಕವಾಗಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯಬಹುದು. ಸತ್ಯ. ಭೀಷ್ಮ, ನೀನು ಪದೇ ಪದೇ ಬಂದರೂ ಕೂಡ ಒಂದು ಒಳ್ಳೆಯ ಸಲಹೆಯನ್ನು ಕೊಡ್ತಿ ನನಗೆ. ಹೌದಮ್ಮ, ನಾನು ಆಗಾಗ ಬಾರದೆ ಇದ್ರೆ ಸಮಸ್ಯೆ ಆಗ್ತದೆ. ಹಾಗಾದ್ರೆ ಒಂದು ಕಥೆಯನ್ನು ಹೇಳಲಿ ನಾನು. ಏನಮ್ಮ? ಸಾತ್ಯವತೆಯ ವಂಶವೇ ಮುಂದುವರಿಯುವುದಿಲ್ಲ ಎನ್ನುವ ಹಾಗೆ ನಾನು ಚಿಂತಾಕ್ರಾಂತಳಾಗಿ ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಹೇಳಿಬಿಟ್ಟೆ ಎಲ್ಲ ಮಗನೇ. ಸತ್ಯವಮ್ಮ. ಋಷಿ ಮೂಲಕವಾಗಿ, ಋಷಿ ಪರಂಪರೆಯಿಂದ ನಿಯೋಗ ಪದ್ಧತಿಯ ಮೂಲಕವಾಗಿ ಮಕ್ಕಳನ್ನು ಪಡೆಯಬಹುದು. ಯಾರ್ಯಾರಿಂದ ಯಾಕೆ ಪಡೆಯುವುದು ಮಗನೇ? ನನ್ನ ಸೊಸೆಯರಿಗೆ ನನ್ನ ಮೂಲಕವಾಗಿ, ಅಂದ್ರೆ ನನ್ನಿಂದಲೇ ಹುಟ್ಟಿದಂತಹ ಮಗನಿಂದ ಪಡೆಯಬಹುದು. ನಿನ್ನಿಂದ ಹುಟ್ಟಿದ ಮಗ? ಭೀಷ್ಮ, ಯಾರಮ್ಮ? ನಿನ್ನಲ್ಲಿ ಹೇಳದೇ ಇರುವಂತಹ ಕಥೆ ಮಗನೇ. ಯಾವುದಮ್ಮ? ನನ್ನ ಹೆಸರು ಸತ್ಯವತಿ. ನಿಜ. ಹಾಗಂತ ಹೇಳಿ ನಾನು ಪೂರ್ವದಲ್ಲಿ ಮತ್ಸ್ಯಗಂಧಿಯಾಗಿದ್ದವಳು. ಬ್ರಹ್ಮನಿಂದ ಶಾಪಕ್ಕೊಳಗಾದಂತಹ ಅಂದ್ರಿಕೆ ಎನ್ನುವಂತಹ ಅಪ್ಸರೆಯ ಮಗಳು ಮಗನೇ ನಾನು. ಹೌದು, ಮೀನಿನಲ್ಲಿ ಹುಟ್ಟಿದವಳು. ಸರಿ. ನನ್ನ ಕನ್ಯೆಯಾದ ನೀನು
ಹೌದು. ಹಾ ಮತ್ಸ್ಯಗಂಧಿನಿಯಾದಂತಹ ನನ್ನನ್ನು ಹಾ. ಪರಾಶರ ಮುನಿಗಳು ಕಂಡು ಮೋಹಗೊಂಡು ಹಾ. ನನ್ನನ್ನು ಒಡಗೂಡಬೇಕೆನ್ನುವ ಹಾಗೆ ಕೇಳಿಕೊಂಡಾಗ ಹಾ. ಆ ಹೊತ್ತಿನಲ್ಲಿ ಹುಟ್ಟಿದವನೇ ವ್ಯಾಸ ಮಗನಿ. ಮಹರ್ಷಿ ವ್ಯಾಸರು ನನ್ನ ಮಗ, ಕಾನೀನ ಸಂಭವ, ನನ್ನ ಮಗ. ಕನ್ಯಾವಸ್ಥೆಯಲ್ಲಿ ನಿಮಗೆ ಹುಟ್ಟಿದವರು. ಹೌದು ಮಗನೇ. ನೀನು ಪುಣ್ಯಗರ್ಭೆಯಮ್ಮ, ಪುಣ್ಯಗರ್ಭೆ. ಆ ಹೊತ್ತಿನಲ್ಲಿ ಹಾ. ಪರಾಶರ ಮುನಿಗಳು ಹೇಳಿದಂತಹ ಮಾತು, ಹಾ. ವ್ಯಾಸರು ನಿನಗೆ ಕಷ್ಟಕಾಲ ಬಂದಾಗ ನಿನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನಿನ್ನ ಕಷ್ಟವನ್ನು ಪರಿಹರಿಸುತ್ತಾನೆ ಎನ್ನುವ ಹಾಗೆ. ಈಗ ನೀನು ಹೇಳಿದ ಸರಿ ಎಂಬುದಾದ್ರೆ ಹಾ. ಅದೇ ನನ್ನ ಮಗನಾದಂತಹ ವ್ಯಾಸನನ್ನು ಕರೆಸಿ ಹಾ. ನಿಯೋಗ ಪದ್ಧತಿಯ ಮೂಲಕ ಹಾ. ನನ್ನ ಸೊಸೆಯಂದಿರಲ್ಲಿ ಮಕ್ಕಳನ್ನು ಪಡೆದು ಈ ಸಿಂಹಾಸನಕ್ಕೆ ಯೋಗ್ಯ ಉತ್ತರಾಧಿಕಾರಿಯನ್ನು ನನ್ನಿಂದಲೇ ಪಡೆಯಬಹುದಲ್ವೇ ಮಗನೇ? ಒಳ್ಳೆ ವಿಷಯವಮ್ಮ. ನೀವು ಯತ್ನಿಸಿ ಭಗವದ್ ಅನುಗ್ರಹ ಹೇಗುಂಟೋ ಹಾಗಾಗಿ. ಇದೋ ಈ ಕ್ಷಣದಲ್ಲಿ ವ್ಯಾಸನನ್ನು ನೆನೆಯುತ್ತೇನೆ. ಏನಮ್ಮ ನೆನೆದುದು ನೀನು ಅಂದಾಗಾಲಿಯನು ಕೇಳಿದೆ ಅಮ್ಮ ಅಮ್ಮ ಧ್ಯಾನಿಸಿದಾಗ ಧ್ಯಾನಯೋಗ್ಯವಾದಂತಹ ಹಿಮಾಲಯದ ಶೃಂಗಭಾಗದಲ್ಲಿ ತಪಸ್ಸಿನಲ್ಲಿ ತೊಡಗಿದವ ನಾನು. ನನ್ನ ಧ್ಯಾನಕ್ಕೆ ಯಾಕೆ ತೊಡಕಾಯಿತು ಎನ್ನುವ ಹಾಗೆ ಎಚ್ಚೆತ್ತುಕೊಂಡ ತಕ್ಷಣದಲ್ಲಿ ಕರುಳಿನ ಕೂಗು ಕೇಳಿಸಿತಮ್ಮ. ಹುಟ್ಟಿದ ಆ ಕ್ಷಣ ನಿನ್ನನ್ನು ನೋಡಿದವ ನಾನು. ನಡೆದಾಡಿದಂತಹ ಸೌಭಾಗ್ಯವನ್ನು ನೀನು ಕಣ್ತುಂಬಿಸಿಕೊಂಡೆಯಮ್ಮ. ಹುಟ್ಟಿದ ಆ ಕ್ಷಣ ದೇಹಕ್ಕಾವರಿಸಿದಂತಹ ಪ್ರೌಢತೆ ಸಾಲದು, ಜ್ಞಾನಯೋಗ್ಯವಾದಂತಹ ಪ್ರೌಢತೆಯನ್ನು ಹೊಂದಬೇಕು ಎನ್ನುವಂತಹ ಉದ್ದೇಶದಿಂದಲೇ ಹಿಮಾಲಯದ ಭಾಗವನ್ನು ಸೇರಿದೆ ತಾಯಿ. ತಪಸ್ಸಿನಲ್ಲಿ ತೊಡಗಿಸಿಕೊಂಡವ ನನ್ನನ್ನು ಯಾಕೆ ಈ ಸಮಯದಲ್ಲಿ ಧ್ಯಾನಿಸಿದೆ ಎನ್ನುವ ಹಾಗೆ ನಿನ್ನನ್ನು ವಿಚಾರಿಸುತ್ತಾ ಇದ್ದ ಹಾಗೆ ಕಣ್ಣಾಡಿಗಳಲ್ಲಿ ಕಂಬನಿ. ಯಾಕಮ್ಮ ವ್ಯಥೆ, ಯಾಕೆ ಧ್ಯಾನಿಸಿದೆ ಹೇಳುತ್ತಾಯಿ? ಮಗನೇ ವ್ಯಾಸ, ಹುಟ್ಟಿದ ಕ್ಷಣವೇ ನಿನ್ನನ್ನು ಕಂಡವಳು ನಾನು. ಆ ಬಳಿಕ ನನ್ನ ಕಣ್ಣಾರೆ ಕಾಣುವುದು ಇವತ್ತೇ ಮಗನೇ. ಎಲ್ಲ ಮಕ್ಕಳನ್ನು ಮುದ್ದಿಸಿದ ಹಾಗೆ ಪ್ರೀತಿಸಿದ ಹಾಗೆ ನಿನ್ನನ್ನು ಮುದ್ದಿಸಿದವಳು ನಾನಲ್ಲ, ನಿನಗೆ ಒಂದು ತಟ್ಟ ಹಾಲನ್ನು ಕುಡಿಸಿದವಳು ನಾನಲ್ಲ. ಆದರೂ ಮಗನೇ ವ್ಯಾಸ ಎಂದು ನೆನೆದಾಗ ನನ್ನ ಕಣ್ಣ ಮುಂದೆ ಬಂದು ಪ್ರತ್ಯಕ್ಷನಾದೆಯ ಮಗನೇ. ಆಡಿದ ಮಾತನ್ನು ನಿಲ್ಲುವುದಕ್ಕಾಗುತ್ತದೆ ತಾಯಿ. ವ್ಯಾಸ, ಈ ಪರಿಸ್ಥಿತಿಯಲ್ಲಿ ನಿನ್ನನ್ನು ನೆನೆಯಬೇಕಾದಂತಹ ಪರಿಸ್ಥಿತಿ ನನಗೆ ಒದಗಿ ಬಂತು ಮಗನೇ. ಒಂದು ವಿಚಾರವನ್ನು ಹೇಳುತ್ತೇನೆ. ಸಾತ್ಯವತೆಯ ವಂಶ ಮುಂದುವರಿಯಬೇಕು, ಈ ಚಂದ್ರವಂಶವನ್ನು ಬೆಳಗಬೇಕು ಎನ್ನುವ ಹಾಗೆ ನನ್ನ ಕನಸು ಮಗನೇ. ಆ ಕನಸು ಕನಸಾಗಿಯೇ ಉಳಿಯಿತು. ಕಾರಣವಿಷ್ಟೇ, ನಾನು ಹೆತ್ತಂತಹ 2 ಮಕ್ಕಳನ್ನು ನಾನು ಕಳೆದುಕೊಂಡೆ ಮಗನೇ. ಆದರೆ ಅದು ಯಾವತ್ತೂ ಬರಿದಾಗಬಾರದು. ಪೀಠವನ್ನು ಏರುವಂತಹ ಯೋಗ್ಯ ಉತ್ತರಾಧಿಕಾರಿ ಬಂದೇ ಬರುತ್ತಾರೆ ಎನ್ನುವ ಹಾಗೆ ಭೀಷ್ಮನಲ್ಲಿ ಹೇಳಿದಾಗ ಒಂದು ವಿಚಾರವನ್ನು ಮುಂದಿಟ್ಟ. ನಿಯೋಗ ಪದ್ಧತಿಯ ಮೂಲಕ, ಆದ್ದರಿಂದ ನನ್ನ ಹಿರಿಯ ಸೊಸೆಯಲ್ಲಿ ನಿಯೋಗ ಪದ್ಧತಿಯ ಮೂಲಕ ಒಂದು ಪುತ್ರ ಸಂತಾನವನ್ನು ಒದಗಿಸಿ ಈ ಪೀಠವನ್ನು ಏರುವಂತಹ ಮಗನನ್ನು ಕರುಣಿಸು ಮಗನೇ, ಕರುಣಿಸು. ಅಮ್ಮ, ಪೀಠದ ಭವಿಷ್ಯದ ನಿರೀಕ್ಷೆಯಲ್ಲಿ ನನ್ನನ್ನು ಧ್ಯಾನಿಸಿದೆಯಾ ತಾಯಿ? ನಿಯೋಗ ಪದ್ಧತಿಯ ಮೂಲಕವಾಗಿ ನಾನು ಅದನ್ನು ಅನುಗ್ರಹಿಸುವುದಕ್ಕೆ ಸಶಕ್ತನಾಗಿದ್ದೇನೆ, ಒಪ್ಪಿಕೊಂಡಿದ್ದೇನೆ. ಆದರೆ ಸಾಮಾನ್ಯರಿಂದ ಅದನ್ನು ಆಚರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ತಾಯಿ. 1 ವರುಷದ ಕಠಿಣ ವ್ರತವನ್ನು ಪಾಲಿಸಬೇಕಾದೀತು. ಅಯ್ಯೋ, 1 ವರ್ಷ ಕಾಯಬೇಕು ತಾಯಿ. 1 ವರ್ಷ ಎಲ್ಲ ಕಾಯುವಷ್ಟು ಆಗ ವ್ಯವಧಾನ ನನಗಿಲ್ಲ ಮಗನೇ. ನನಗೆ ಈ ಕ್ಷಣದಲ್ಲಿಯೇ ಹುಟ್ಟಿದ ಕ್ಷಣವೇ ನಿನ್ನ ಹಾಗೆ ನಡೆದುಕೊಂಡು ಹೋಗುವಂತ ಮಗ ಹುಟ್ಟಿದ್ರು ಆದೀತು. ನನಗೆ ಈ ಕ್ಷಣವೇ ಬೇಕು ಅಷ್ಟೇ. ಅವಸರಿಸ್ತಾ ಇದ್ದೀಯ ತಾಯಿ. ಅಂತೂ ನಿನಗೆ ಇದು ಅನಿವಾರ್ಯ, ತಕ್ಷಣ ಸಿಗಬೇಕು. ಆಗಲಮ್ಮ, ಒಪ್ಪಿಕೊಂಡಿದ್ದೇನೆ. ವ್ರತ ಅಂತ ಹೇಳಿದ್ದೇನೆ, ವ್ರತವನ್ನು ಪಾಲಿಸಲೇಬೇಕು. ಹೇಗೆ ಗೊತ್ತೇ? ಹೇಗೆ? ನನ್ನನ್ನು ಚೆನ್ನಾಗಿ ಗಮನಿಸಮ್ಮ ನೀನು. ಕೃಷ್ಣಕಾಯ, ಕೆಂಪಡರಿದಂತಹ ಕಣ್ಣುಗಳು, ಕಮಟು ವಾಸನೆ, ಇವೆಲ್ಲವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರಬೇಕು ನಿನ್ನ ಸೊಸೆ. ಹಾಗಾಗಿ ಇದನ್ನೇ ವ್ರತವಾಗಿ ಪಾಲಿಸುವಂತಹ ಬದ್ಧತೆಗೆ ಒಳಗಾಗಿ ನಿಯೋಗ ಪದ್ಧತಿಯ ಮೂಲಕವಾಗಿ ಸತ್ಸಂತಾನವನ್ನು ನಾನು ಅನುಗ್ರಹಿಸುತ್ತೇನೆ. ಮಧ್ಯರಾತ್ರಿಯ ಹೊತ್ತಿನಲ್ಲಿ ನಿನ್ನ ಸೊಸೆಯನ್ನು ಸಜ್ಜಾಗ್ರಹಕ್ಕೆ ನಾನು ಕಳುಹಿಸಿಕೊಡುತ್ತೇನೆ. ನಾನು ನಿರುಗಿಸಿ ಬೆಚ್ಚಲಿರೋನಿಗೆ
ಶರಣ್ಯ ಕರಡನರಿನಗಿ ವಕಾಣಿಕೆ ಅಂಬಿಕೆ ಯಾಕೆ ಮಗಳೇ ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯ? ಗಂಡ ಇಲ್ಲ ಎನ್ನುವಂತಹ ಚಿಂತೆಯೇ ನಿನ್ನ ಚಿಂತೆ ಎಲ್ಲವೂ ದೂರವಾಯಿತು ಎನ್ನುವ ಹಾಗಿದ್ದೀರಿ. ನಿನ್ನಿಂದ ಒಂದು ಪವಿತ್ರವಾದಂತಹ ಕೆಲಸ ಆಗುವುದಕ್ಕಿದೆ. ನನ್ನಿಂದ? ಹೌದು. ಏನಂತೆ ಮಗಳೇ, ನಿನ್ನ ಮೂಲಕವಾಗಿ ಒಂದು ಗಂಡು ಮಗು ಕರುಣಿಸುವುದಕ್ಕಿದೆ. ಸಾಧ್ಯ ಉಂಟು. ವ್ಯಾಸ ಮಹರ್ಷಿಯಲ್ಲಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯಬಹುದು ಎನ್ನುವ ಹಾಗೆ ಭೀಷ್ಮರು ತಿಳಿಸಿದ ಕಾರಣ ವ್ಯಾಸನಲ್ಲಿ ಎಲ್ಲವನ್ನು ಭಿನ್ನವಿಸಿಕೊಂಡೆ. ಈ ಮಧ್ಯರಾತ್ರಿಯ ಹೊತ್ತಿನಲ್ಲಿ ವ್ಯಾಸ ಇರುವಂತಹ ಸಜ್ಜೆ ಮನೆಗೆ ನೀನು ಹೋಗಬೇಕು ಮಗನೇ. ಒಂದು ಪುತ್ರ ರತ್ನವನ್ನು ಪಡೆದು ಈ ಪೀಠಕ್ಕೆ ಯೋಗ್ಯ ಉತ್ತರಾಧಿಕಾರಿಯನ್ನು ಪಡೆದು ಬರಬೇಕು ಮಗನೇ. ಹೆದರಬೇಡ. ಈ ಸಜ್ಜೆ ವ್ಯಾಸ ಪಾಲಿಸಿದೆ ಮಮ ವಾಕ್ಯೆಯೋ ಅನ್ವಯವ ಬೆಳಗುವನೆ ಕುಲಚಂದ್ರನೋ ಬೆಳಗಿಸಿದಾಗೇಂದಳು ಫಲಿಸಿದ್ದೆ ಮಮ ವಾಂಛೆಯು. ನಾನು ಹೇಳಿದಂತಹ ಮಾತೆಲ್ಲ ಈಗ ನಮ್ಮ ಕೈಗೆ ಕೊಡ್ತದಲ್ವಾ ಅಮ್ಮ? ನಿನ್ನ ಇಚ್ಛೆಯಂತೆ 100 ಆನೆಯ ಬಲವುಳ್ಳ ಮಗನೇ ಹುಟ್ಟುತ್ತಾನಮ್ಮ. ಅಬ್ಬ, ಅಂತೂ ಇದ್ದು ಒಂದು ಗಂಡು ಮಗ ಹುಟ್ಟಿದ. ಆದರೆ ಅಮ್ಮ, ನಿನ್ನ ಸೊಸೆ ನನ್ನ ಈ ರೂಪವನ್ನು ಕಂಡು ಭೀತಿಗೆ ಒಳಗಾಗಿ ಕಣ್ಣು ಮುಚ್ಚಿಕೊಂಡ ಕಾರಣ ಹುಟ್ಟುವಂತಹ ಮಗ ಕುರುಡನಾಗುತ್ತಾನೆ, ಪೀಠವೇರುವಂತಹ ಯೋಗ್ಯತೆಯಿಂದ ವಂಚಿತನಾಗುತ್ತಾನೆ. ಸತ್ಯಬುದ್ಧಿಯೋ ನಸಲಿನ ಬಲಗಟ್ಟಿಯಾರು ಹೊಣೆಯೋ ಬರುವುದಕ್ಕೆ ಬರಲೆನ್ನುತ್ತ ಜೊತೆಗಿರುವುದಕ್ಕೆ ಗಡಿದಳು ನಿಜವರಿಯುತ್ತ ಹೇಳಿದನಮ್ಮ. ಹಸ್ತಿನಾವತಿಯ ರಾಜಾಂಗಣದಲ್ಲಿ ಬರುವಾಗ ಎಲ್ಲರೂ ಹೇಳ್ತಾ ಇದ್ದರು, ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಏರುವ ಕುರುಡು ಮಗು ಹೊತ್ತಿಲಲ್ಲಿ ಇದೆ ಎಂಬ ಹಾಗೆ. ಹೇಳಿ ನೋವಾಗಿ ಬಂದೆ ತಾಯಿ, ನಿನ್ನ ನೋವ ಕಳೆಯಲೆಂದೇ ಬಂದೆ. ಒಬ್ಬ ಇಲ್ಲ ಎಂಬ ಹಾಗೆ ಹೊರಗು ಬೇಡ. ಇನ್ನೊಬ್ಬನಿದ್ದಾಳಲ್ಲ ಕಿರಿ ಸೊಸೆಯಾದ ಅಂಬಾಲಿಕೆ, ಅವಳಲ್ಲಿ ಒಬ್ಬ ಉತ್ತಮ ಕುಮಾರನನ್ನು ಪಡೆಯುವ ವ್ಯವಸ್ಥೆ ಮಾಡಿದ್ರೆ ಧರ್ಮ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಸಿಗ್ತಾನೆ. ಒಂದು ಹೋದ್ರೆ ಏನಾಯ್ತಂತೆ, ಇನ್ನೊಂದರಲ್ಲಿ ಪಡೆಯಬಹುದಲ್ವಾ? ಪ್ರಯತ್ನ ನಿಮ್ಮದು ತಾಯಿ. ಆಗಲಿ, ಈಗಲೇ ವ್ಯಾಸನ ಮಗನೇ ವ್ಯಾಸ. ಏನಮ್ಮ? ಎರಡನೇ ಬಾರಿ ನಿನ್ನನ್ನು ನೆನೆಯುವುದು ಮಗನೇ. ಆಗ್ಲಿ ತಾಯಿ. ಮೊದಲನೆಯ ನಿಯೋಗ ಪದ್ಧತಿಯಲ್ಲಿ ಹುಟ್ಟಿದ್ದು ಕುರುಡು ಮಗ ಯಾವತ್ತಿದ್ರು ಪೀಠ ಏರುವುದಕ್ಕೆ ಅನರ್ಹ. ಹಾಗಾಗಿ ಭೀಷ್ಮ ಹೇಳಿದಂತೆ ನೀವು ಒಬ್ಬಳೆ ಸೊಸೆ ಇರುವುದಲ್ಲ, ಇನ್ನೊಬ್ಬಳಿದ್ದಾಳೆ ಅಂಬಾಲಿಕೆ. ಅವಳ ಮೂಲಕವಾಗಿ ಇನ್ನೊಂದು ನಿಯೋಗ ಪದ್ಧತಿಯ ಮೂಲಕ ಇನ್ನೊಂದು ಪುತ್ರರನ್ನು ಕರುಣಿಸಿ ಕೊಡಬೇಕು ನೀನು. ಅಂತೂ ಒಬ್ಬ ಯೋಗ್ಯ ಉತ್ತರಾಧಿಕಾರಿ ಬೇಕು. ಆಗಲ್ಲಮ್ಮ, ಮಧ್ಯರಾತ್ರಿ ಹೊತ್ತಿನಲ್ಲಿ ಅಂತಃಪುರಕ್ಕೆ ಕಳುಹಿಸು. ನಿನ್ನ ಅಪೇಕ್ಷೆಯನ್ನು ಈಡೇರಿಸ್ತೇನೆ ತಾಯಿ. ನಾನು ಕಳುಹಿಸಿಕೊಡುತ್ತೇನೆ. ಅಂಬಾಲಿಕೆ, ಯಾವ ಕಾರಣಕ್ಕೂ ಕಣ್ಣು ಮುಚ್ಚಬೇಡ. ವ್ಯಾಸನಲ್ಲಿ ಕಣ್ಣು ಮುಚ್ಚಿಲ್ಲಲ್ಲ ಅವಳಿನ್ನು. ನೀನು ಭಾವಿಸಿದ್ದು ಹೇಗೆ? ಬರೇ ಕಣ್ಣು ಮುಚ್ಚದೆ ಉಳಿದರೆ ಸತ್ಸಂತಾನವನ್ನು ಹೊಂದಬಹುದು ಎನ್ನುವ ಹಾಗೆ ಇಲ್ಲೇ ಒಂದು ತಪ್ಪು ನಡೆದು ಹೋಯಿತು ತಾಯಿ. ಏನು? ನನ್ನ ಈ ರೂಪವನ್ನು ಕಂಡು ಭೀತಿಗೊಳಗಾದದ್ದು ಮಾತ್ರ ಅಲ್ಲ, ಅವಳು ಬಿಳಿಚಿಕೊಂಡ ಕಾರಣ, ವಿವರಣರಾದ ಕಾರಣ ಹುಟ್ಟುವಂತಹ ಮಗ ಪಾಂಡು ರೋಗಗ್ರಸ್ತನಾಗಿ ಹುಟ್ಟುತ್ತಾನೆ. ಪೀಠ ಏರುವಂತಹ ಯಾವುದೇ ಅರ್ಹತೆಯನ್ನು ಹೊಂದುವುದಿರುವುದು. ಅಯ್ಯೋ ವಿಧಿಯೇ, ನನ್ನ ಪಾಲಿಗೆ ಒದಗಿ ಬಂತು. ಒಬ್ಬಳಲ್ಲಿ ಕುರುಡ ಮಗನನ್ನು ನಾನು ಪಡೆದೆ, ಇನ್ನೊಬ್ಬಳಲ್ಲಿ ಪಾಂಡು ರೋಗಿ ಹುಟ್ಟುತ್ತಾರಂತೆ. ಇವರಿಬ್ಬರು ಹುಟ್ಟಿದರೂ ಕೂಡ ಖಂಡಿತವಾಗಿ ಪೀಠ ಏರುವುದಕ್ಕೆ ಸಾಧ್ಯವೇ ಇಲ್ಲ. ಬಾರದು ಬಪ್ಪದು, ಬಪ್ಪುದು ತಪ್ಪದು. ಕಳವಳಿಸಿ ಸತ್ಯವತಿಯೋ ವ್ಯಾಸನಿಂದ ಬಂದಂತಹ ಮೊದಲನೇ ಅಲೆಯು ವಿಫಲವಾಯಿತು, ವ್ಯಾಸನಿಂದ ಬಂದಂತಹ ಎರಡನೇ ಅಲೆಯು ವಿಫಲವಾಯಿತು.
ವ್ಯಾಸರಿಂದ ಬರುವಂತಹ ಮೂರನೇ ಎಲೆ ಏನು ಪರಿಣಾಮವನ್ನು ಕೊಡುತ್ತೆ ಅಂತ ನೋಡಬೇಕು. ಮಗನೇ ವ್ಯಾಸ, ಏನಮ್ಮ ಚಿಂತಿಸ್ತಾ ಇದ್ದೀರಿ? 2 ಬಾರಿಯೂ ನಿಯೋಗ ಪದ್ಧತಿಯಿಂದ ಪಡೆದಂತಹ ಮಕ್ಕಳು ಪೀಠ ಏರುವುದಕ್ಕೆ ಅನರ್ಹರಾಗಿ ಹೋದರು. ಕಡೆಯದಾಗಿ ಬೇಡುವುದು ಮಗನೇ, ಇನ್ನೊಮ್ಮೆ ಹಿರಿಯವಳಲ್ಲಿ ನಿಯೋಗ ಪದ್ಧತಿಯನ್ನು ಮಾಡಿ ಮಗನನ್ನು ಕರುಣಿಸಿಕೊಳ್ಳು ಮಗನೇ. ಏನಮ್ಮ ಇದು? ನನ್ನ ಅನುಗ್ರಹವನ್ನು ಈ ರೀತಿಯಾಗಿ ನೀನು ಬಳಸಿಕೊಳ್ಳುವುದೇ ಹೇಗೆ? ನಿಯೋಗ ಪದ್ಧತಿ ಒಬ್ಬಳಲ್ಲಿ ಒಮ್ಮೆ ಮಾತ್ರ ಸಾಧ್ಯ. ಈ ವಿಚಾರವನ್ನು ತಿಳಿದು ನೀನು ನನ್ನನ್ನು ಒತ್ತಾಯಿಸಕೂಡದು ತಾಯಿ. ಹಾಗಾಗಿ ಅನುಚಿತವಾದಂತಹ ವರ್ತನೆ ಯಾವತ್ತೂ ಸಲ್ಲದ್ದು. ನನ್ನನ್ನು ಒತ್ತಾಯಿಸಬೇಡುವಮ್ಮ. ಮಗನೇ, ಸರಿಯಾಗಿ ಕೇಳಿಕೊ. ನಿನ್ನಲ್ಲಿ ಬೇಡುತ್ತಿರುವುದು ನಿನ್ನ ತಾಯಿ ಮಗನೇ. ಬೇರೆ ಯಾರು ಬೇಡುತ್ತಿದ್ರು ನೀನು ಅದನ್ನು ಅಲ್ಲಗೆಳೆದು ಹೋಗಬಹುದಿತ್ತು. ಈ ಲೋಕದಲ್ಲಿ ಮಾತೃಣಕ್ಕಿಂತ ಮಿಗಿಲಾದಂತಹ ಋಣ ಬೇರೆ ಯಾವುದು ಇಲ್ಲ ಮಗನೇ. ಈ ತಾಯಿಗೆ ಬೇಕಾಗಿ ಒಂದು ಉಪಕಾರವನ್ನು ಮಾಡು. ಮತ್ತೆ ಏನನ್ನು ನಾನು ಕೇಳಲಾರೆ. ನನಗೆ ಒಂದೇ ಒಂದು ಆಸೆ, ನನ್ನದು ಒಂದೇ ಒಂದು ಕನಸು. ಈ ಚಂದ್ರವಂಶ ಬೆಳಗಬೇಕು. ಈ ಧರ್ಮ ಸಿಂಹಾಸನವನ್ನು ಏರುವಂತಹ ಯೋಗ್ಯ ಉತ್ತರಾಧಿಕಾರಿ ಬೇಕು. ಅದು ಈ ಸತ್ಯವತಿಯ ವಂಶದಿಂದಲೇ ಆಗಬೇಕು ಎನ್ನುವುದು ನನ್ನ ಕನಸು ಮಗನೇ. ಆ ಕನಸನ್ನು ಭಗ್ನಗೊಳಿಸಬೇಡ ಮಗನೇ, ಭಗ್ನಗೊಳಿಸಬೇಡ. ಅಮ್ಮ, ಮಾತೃ ಋಣ ಎನ್ನುವಂತಹ ಹಗ್ಗದಿಂದ ನನ್ನನ್ನು ಬಂಧಿಸಿದೆಯ ತಾಯಿ. ಆಗಲಿ, ನಿನ್ನ ಅಪೇಕ್ಷೆಯಂತೆ ಅದನ್ನು ಈಡೇರಿಸ್ತೇನೆ. ಅಂತಃಪುರಕ್ಕೆ ನಿನ್ನ ಹಿರಿಯ ಸೊಸೆಯನ್ನು ಕಳುಹಿಕೊಡಮ್ಮ. ಕಳುಹಿಸಿಕೊಡುತ್ತೇನೆ ಮಗಳೇ. ಅಂಬಿಕೆ, ಯಾರಿಗೂ ಇಲ್ಲದಂತಹ ಸೌಭಾಗ್ಯ ನಿನಗೆ, ನನಗೆ. ಹೌದು, ಇನ್ನು ಹೌದು, ಎಲ್ಲಿಯೂ ಕೂಡ 2 ಬಾರಿ ನಿಯೋಗ ಪದ್ಧತಿ ಇಲ್ಲ. ಈಗ ಮತ್ತೊಮ್ಮೆ ನೀನೆ ಕೇಳುವುದು. ಹೇಳುತ್ತಿರುವುದು ಅತ್ತೆ, ಕೇಳಬೇಕಾದದ್ದು ಸೊಸೆ. ಮತ್ತೊಮ್ಮೆ ಸಜ್ಜೆಯ ಮನೆಗೆ ಹೋಗಬೇಕು. ವ್ಯಾಸನ ಸಜ್ಜೆಯ ಮನೆಗೆ ಹೋಗಿ ಪುತ್ರರನ್ನು ನೀನು ಹಿಡಿದುಕೊಂಡು ಬರಲೇಬೇಕು. ಇದು ನನ್ನ ಆಜ್ಞೆ. ಎಂಥ ಪರಿಸ್ಥಿತಿಗೆ ಸಿಲುಕಿ ಬಿಟ್ಟೆ ನಾನು. ಅತ್ತೆಯ ಆಜ್ಞೆಯನ್ನು ಮೀರುವಂತಿಲ್ಲ. ವ್ಯಾಸರ ಸಜ್ಜೆಯನ್ನು ಸೇರುವುದಕ್ಕೆ ಮನಸ್ಸೆನ್ನುವುದಿಲ್ಲ. ಯಾಕೆ? ಕಬಟು ವಾಸನೆ, ಕೆಂಪಾದಂತಹ ಕಣ್ಣು, ಕೃಷ್ಣಕಾಯ. ಅವರ ಸಜ್ಜೆಯನ್ನು ಸೇರುವಾಗ ಹೆದರಿಕೆ ಎನ್ನುವುದು ಮನಸ್ಸಿಗೆ ಆವರಿಸುತ್ತದೆ. ಆದರೆ ಅತ್ತೆಯ ಮಾತನ್ನು ಮೀರುವುದಕ್ಕಿಲ್ಲ. ಏನಾದ್ರೂ ಒಂದು ಉಪಾಯ ಮಾಡಬೇಕು. ಹೇಗೆ? ರಾತ್ರಿ ಹೊತ್ತನ್ನು ಸಜ್ಜೆಯನ್ನು ಸೇರುವುದು. ಹಾಗಾಗಿ ನನ್ನ ಬದಲಾಗಿ ನನ್ನ ದಾಸಿಯನ್ನು ವ್ಯಾಸರ ಸಜ್ಜೆಗೊಳಿಸುತ್ತೇನೆ. ಮೂರನೆಯ ಪ್ರಯತ್ನ ಖಂಡಿತವಾಗಿ ವಿಫಲ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಮಗನೇ. ಹೇಳು. ಅಮ್ಮ, ಮೊದಲೇ ನನ್ನ ರೂಪವನ್ನು ಕಂಡು ಭೀತಿಗೆ ಒಳಗಾಗಿದ್ದಂತಹ ನಿನ್ನ ಹಿರಿಯ ಸೊಸೆ ತಾನು ಬಾರದೆ ತನ್ನ ದಾಸಿಯೋರ್ವಳನ್ನು ಕಳುಹಿಕೊಟ್ಟಳು. ಪರಿಣಾಮವಾಗಿ ಹುಟ್ಟುವಂತಹ ಮಗ ದಾಸಿ ಪುತ್ರ ಪೀಠ ಏರುವಂತಹ ಅರ್ಹತೆಯನ್ನು ಹೊಂದುವುದಿಲ್ಲ ತಾಯಿ. ಆದರೂ ಅವ ಧಾರ್ಮಿಕನಾಗುತ್ತಾನೆ, ಸಜ್ಜನನಾಗುತ್ತಾನೆ, ಜ್ಞಾನಿಯಾಗುತ್ತಾನೆ. ಅವ ಹುಟ್ಟುವುದಕ್ಕೂ ಪೂರ್ವ ಹಿನ್ನೆಲೆಯೊಂದಿದೆ ತಾಯೇ. ಏನದು? ಇದನ್ನು ಎಂದಿನ ಹಾಗೆ ಮಧ್ಯರಾತ್ರಿ ಹೊತ್ತು ನದಿಯಲ್ಲಿಂದ ಬಂದವರು ನಾವು. ಇನ್ನೇನು ಅರಮನೆಯ ಭಂಡಾರಕ್ಕೆ ಕೈ ಹಾಕಿದವು ಎನ್ನುವಷ್ಟರಲ್ಲಿ ರಾಜಭಟರು ಇನ್ನು ನಮ್ಮ ಗುಡಿಗಳೆಲ್ಲ
ಕಳ್ಳರು ಅವರನ್ನು ಹಿಡಿಯುತ್ತಾ ಬಂದವರು ನಾವು ಇನ್ನೇನು ಕೈಗೆ ಸಿಗಬೇಕು ಅನ್ನುವಷ್ಟಕ್ಕೆ ಕೈ ತಪ್ಪಿಸಿ ಹೋದ್ರಲ್ಲ. ಮಾಡುವುದಕ್ಕೆ ಖಂಡಿತವಾಗಿ ನಮ್ಮಿಂದ ಸಾಧ್ಯವಿಲ್ಲ. ಏನು ಮಾಡುವುದು ಹಾಗಾದ್ರೆ? ನೋಡಲ್ಲಿ ಯಾರೋ ಒಬ್ಬ ಋಷಿ ಕುಳಿತಿದ್ದಾನೆ, ಅವನಲ್ಲಿಯೇ ಮಾತನಾಡುವ. ಮೊದಲಾಗಿ ಇವನಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹಸಿವನ್ನು ತಾಳಲಾರದೆ ರಾಜಭಟರಲ್ಲಿ ಅನ್ನವನ್ನು ಯಾಚಿದಾಗ ಅನ್ನವನ್ನು ಕೊಡಲಿಲ್ಲ. ಹಸಿವನ್ನು ತಾಳಲಾರದೆ ಅನ್ನವನ್ನು ಕಸಿದೆವು ಅನ್ನುವ ಕಾರಣಕ್ಕೆ ಬೇಕಾಗಿ ನಮ್ಮನ್ನು ಕಳ್ಳರೆಂದು ಅಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ನೀವೇ ಬೇಕು ದೇವ. ಇವರು ಮಾತಾಡುವ ಕಾಣುವುದಿಲ್ಲ. ಆಶ್ರಮದ ಅಂತ ಉಂಟು, ಹೋಗಿದ್ದು ಎಲ್ಲಿ ಹೋದ್ರು ಕಾಣ ಸಿಗುತ್ತಾ ಇಲ್ಲ, ಕಾಣ ಸಿಗುತ್ತಾ ಇಲ್ಲ. ಮುನಿಬೋತವರೇ ತಪ ಮಗ್ಗರಾಗಿದ್ದಾರೆ. ಈಗ ಗೊತ್ತಾಯ್ತು ಇವರು ಯಾಕೆ ಆಗ ಮಾತಾಡಿಲ್ಲ ಎಂಬುದಾಗಿ. ಮಾತನಾಡಿದ್ರೆ ಗೊತ್ತಾಗ್ತದೆ ಇವರಿಗೆಲ್ಲ ಗುರು ಇವ. ಮೋಸ ಮಾಡಲಿಕ್ಕೆ ಇವರನ್ನು ಆಶೀರ್ವಾದವನ್ನು ಪಡೆಯುವುದರ ಮೂಲಕವಾಗಿ ಕಳ್ಳರನ್ನು ಹಿಡಿದಕ್ಕಾಗಿ ಹೋದವರು ನೀವು. ಕಳ್ಳರಿಬ್ಬರಿದ್ದಾರೆ, ಆದ್ರೆ ಋಷಿವರೇಣ್ಯ ಅವರ ಜೊತೆಯಲ್ಲಿದ್ದಾನೆ. ಅವನನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬಂದದ್ದು ಯಾಕೆ? ಇವರನ್ನು ಹುಡುಕುತ್ತಾ ಹೋಗುವಾಗ ಅವರ ಆಶ್ರಮವನ್ನು ಸೇರಿದ್ರು. ಅವರಲ್ಲಿ ಕೇಳುವಾಗ ಮಾತಾಡುವುದಿಲ್ಲ. ಮತ್ತೆ ಗೊತ್ತಾಯಿತು ಇವರ ಗುರು ಅವ ಎಂಬುದಾಗಿ. ಅದಕ್ಕಾಗಿ ಅವರನ್ನು ಸಮೇತ ತಂದಿದ್ದೇವೆ. ಹಾಗಾದ್ರೆ ಕಳ್ಳರಾದಂತಹ ಇವರಿಬ್ಬರಿಗೆ ಗುರು ಎನಿಸಿಕೊಂಡಿದ್ದಾನೆ. ಇಂತಹ ಅನ್ಯಾಯವನ್ನು ಮಾಡಿದಂತಹ ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಕೂಡ. ಅದಕ್ಕಾಗಿಯೇ ಇವು ಈ ಮೂವರನ್ನು ಸೇರಿಸಿಕೊಂಡು ಶೂಲಕ್ಕೆ ನಿಮ್ಮ ಅಪ್ಪಣೆಯನ್ನು ಪಡೆದು ಅವರನ್ನು ಶೂಲಕ್ಕೇರಿಸಿದೆವು. 7 ದಿನಗಳು ಕಳೆದು ಹೋದು ಇಬ್ಬರು ಸತ್ತಿದ್ದಾರೆ. ಇನ್ನೋರ್ವರಿದ್ರಲ್ಲ ಮುನಿಗಳು, ಅವರು ಸಾಯಲಿಲ್ಲ, ಆಚರಿಸ್ತಾ ಇದ್ದಾರೆ. ಹಾಗಾದ್ರೆ ಅವನ ಯೋಗ್ಯತೆಯನ್ನು ತಿಳಿಯಬೇಕು. ಮಹಿಮೆಯನ್ನು ತಿಳಿಯುವಲ್ಲಿ ನಾನು ಅಸಮರ್ಥನಾಗಿ ಹೋಗಿದ್ದೇನೆ. ನೀವು ಕಳ್ಳರ ಗುರು ಎಂಬ ಹಾಗೆ ನಿಮಗೆ ಶಿಕ್ಷೆಯನ್ನು ವಿಧಿಸಿದವ ನಾನು. ಆದ್ರೆ ನಿಮ್ಮ ಮುಖವನ್ನು ಕಂಡಾಗ ಪರಮೇಶ್ವರನ ವರ್ಚಸ್ಸು ನಿಮ್ಮ ಮುಖದಲ್ಲಿ ಕಾಣುತ್ತಾ ಇದೆ. ಮಾತ್ರವಲ್ಲ, ಶೂಲಕ್ಕೆ ನೀವು ತಿಳಿದುಕೊಂಡಿದ್ದೀರಿ. ಹಾಗಾಗಿ ನಾನು ಮಾಡಿದ್ದು ಅಪರಾಧವಾಯಿತು, ಕ್ಷಮಿಸಬೇಕು. ಹರಿದಿನದಲ್ಲಿದ್ದಂತ ಈ ಮಾಂಡವ್ಯನನ್ನು ಶೂಲಕ್ಕೇರಿಸಿದಂತ ಪುಣ್ಯಾತ್ಮ ನೀನು ಯಾರು? ಅನೀತ ಮಹಾರಾಜ. ಅನಿಲ ರಾಜ, 100 ಮಂದಿ ಅಪರಾಧಿಗಳು ತಪ್ಪಿಸಿದರು ಓರ್ವ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಎನ್ನುವ ಹಾಗೆ ರಾಜನೀತಿ. ಅದನ್ನು ತಿಳಿದು ಕೂಡ ಈ ರೀತಿಯಾಗಿ ವರ್ತಿಸಿದೆಯಲ್ಲ. ಹಾಗಂತ ನೀನು ಅಪರಾಧಿ ಎನ್ನುವ ಹಾಗೆ ನಿನ್ನನ್ನು ದೂಷಿಸಲಾರೆ. ಇವಕ್ಕೆಲ್ಲವೂ ಕಾರಣ ನಾನು ಮಾಡಿದಂತ ಪಾಪ ಕಾರ್ಯವೇ ಆಗಿರಬಹುದು. ಹಾಗಂತ ಕೇಳಬೇಕಾದರುವಲ್ಲಿ ನಾನು ಕೇಳುತ್ತೇನೆ, ನೀನು ನಿಶ್ಚಿಂತನಾಗಿ ಎಂತ
ಲೋಕದೊಳಗೆ ಕರ್ಮಸಾಕ್ಷಿಯಾಗಿರುವಂತಹ ಜಗತ್ತತ್ವ ಸೂರ್ಯ ದೇವನ ಮಗ ಯಮದೇವ ಯಮ ಧರ್ಮನೂ ಹೌದು. ಇತ್ತ ಶೈಮಿನಿಯ ನನ್ನ ಕಾರ್ಯಕ್ಷೇತ್ರ, ನನ್ನ ಜೊತೆಯಲ್ಲಿರುವವನು ಚಿತ್ರಗುಪ್ತ. ಇಲ್ಲಿಗೆ ಬರುವಂತದ್ದೆಲ್ಲ ಪ್ರೇತಾತ್ಮಗಳು, ತ್ರೈಮೂರ್ತಿಗಳು ನನಗನುಗ್ರಹಿಸಿದಂತಹ ಕಾಯಕವೇನು. ಪ್ರಪಂಚದಲ್ಲಿ ಹುಟ್ಟಿರುವಂತಹ ಮನುಜರ ಪಾಪ ಕರ್ಮಗಳನ್ನು, ಪಾಪ ಪುಣ್ಯಗಳನ್ನು ನೋಡಿ ವಿಮರ್ಶಿಸಿ, ಗಣಿಸಿ, ಗುಣಿಸಿ ಅವರಿಗೆ ಸ್ವರ್ಗವನ್ನು ನರಕವನ್ನು ಕರುಣಿಸುವಂತಹ ಕಾಯಕ ಹೊಂದಿರುವವರು ನಾನು. ನ್ಯಾಯಾಧೀಶರು ನಾನಾಗಿದ್ದೇನೆ, ದಂಡಧಾರಿಯೂ ನಾನಾಗಿದ್ದೇನೆ. ಯಾರು ಮನುಜಲೋಕದಿಂದ ನೀನು ಬಂದಿರುವೆ ಎಂಬುದು ಸ್ಪಷ್ಟವಾಯಿತು. ಸತ್ಯ. ಯಾವುದೋ ಒಂದು ದಿವ್ಯ ಶಕ್ತಿ ನಿನ್ನಲ್ಲಿದೆ. ನಿನ್ನನ್ನು ನೋಡಿದಾಗ ಆಲೋಚಿಸುವುದಕ್ಕೆ ಸಾಧ್ಯವಿದೆ. ಬೆನ್ನಿಗೆ ಚುಚ್ಚಲ್ಪಟ್ಟಿದೆ, ಆದರೂ ಜೀವಂತವಾಗಿ ಬಂದಿದ್ದಾದರೆ ಇದು ವಿಶೇಷವಲ್ಲದೆ ಏನು? ಯಾಕೆ ಬಂದೆ, ಯಾರು ನೀನು, ನನ್ನಿಂದ ಏನಾಗಬೇಕು? ಒಂದು ಧರ್ಮದಿಂದ ಹರಿಚಿತ್ತಲೆಯಲ್ಲಿದ್ದಂತಹ ಮಾಂಡವ್ಯ ಮುನಿ ನಾನು. ಹಾಗಂತ ಯಾರೋ ಮಾಡಿದ ತಪ್ಪಿಗಾಗಿ ಶಿಕ್ಷೆಯನ್ನು ಅನುಭವಿಸಿ ಇದೋ ಶೂಲ ದೇಹದಲ್ಲಿ ಉಳಿದುಕೊಂಡ ಕಾರಣ ಅನಿಮಾಂಡವ್ಯ ಎನ್ನುವ ಹಾಗೆ ಲೋಕದಲ್ಲಿ ಗುರುತಿಸಿಕೊಂಡವನಿದ್ದೇನೆ. ಶರೀರಿಯಾಗಿ ಈ ಯಮಪುರವನ್ನು ಸೇರಿದ್ದೇನೆ ಅಂತಾದ್ರೆ ಒಂದು ಧರ್ಮ ಜಿಜ್ಞಾಸೆ. ಹೌದು, ಪಾಪ ಪುಣ್ಯಗಳ ತುಲನೆಯಲ್ಲಿ ಮಾಡಿ ನೀನು ಮಾಡುವುದಲ್ವೇ? ಹಾಗಂತ ಶಿಕ್ಷೆ ಎನ್ನುವುದು ನೀನು ನಿರ್ಧರಿಸುವುದಲ್ವೇ? ನನಗೆ ಈ ರೀತಿಯಾದಂತಹ ನರಕ ಯಾತನೆಯನ್ನು ಅನುಭವಿಸಬೇಕಾದ್ರೆ ನಾನು ಮಾಡಿದಂತಹ ಪಾಪ ಆದ್ರೂ ಏನು? ಆದರೂ ಜಿಜ್ಞಾಸೆ ಹುಟ್ಟಿಕೊಂಡಿತು, ಯಾಕೂ ನನಗೆ ಅರ್ಥವಾಗುವುದಿಲ್ಲ. ಸ್ಪಷ್ಟಪಡಿಸಬೇಕಾದದ್ದು ನನ್ನ ಕರ್ತವ್ಯವೇ ಹೌದು. ಋಷಿಯಾದರೂ ನಿನ್ನ ಎಳವೆಯಲ್ಲಿ ಮಗುವಾಗಿದ್ದಾಗ, ಶಿಶುವಾಗಿದ್ದಾಗ ನೀನು ಮಾಡಿದಂತಹ ಕರ್ಮ ಇದು ನಿನ್ನನ್ನು ಬಾಧಿಸುತ್ತಾ ಇದೆ. ಎಳವೆಯಲ್ಲಿ ಮುಳ್ಳಿನ ಮನೆಯಿಂದ ಸಿಕ್ಕಿದಂತಹ ಪತಂಗಗಳನ್ನು ಚುಚ್ಚುತ್ತಾ ಅದರ ಚಿತ್ರ ಹಿಂಸೆಯನ್ನು ಕಂಡು ಸಂತೋಷ ಪಡುತ್ತಾ ಸಾಯಿಸುತ್ತಾ ಇದ್ದವನು ನೀನು. ಅದಕ್ಕಾಗಿ ರೀತಿಯ ಶಿಕ್ಷೆ. ಹೊರೆಯುವ ಕಾಲಕ್ಕೆ ಧರ್ಮ ಜಿಜ್ಞಾಸೆಗೆ ನೀನು ಕೊಟ್ಟಂತಹ ಉತ್ತರವನ್ನು ಕೇಳಿದಾಗ ನನಗೆ ಈ ನರಕ ಯಾತನೆಯನ್ನು ನಗು ಬರ್ತಾ ಉಂಟು. ಎಳವೆಯಲ್ಲಿ ಮಾಡಿದಂತಹ ಅಪರಾಧ, ಎಳವೆಯಲ್ಲಿ ಮಗು ಒಂದು 14 ವರ್ಷದವರೆಗೆ ತಾನು ತಪ್ಪು ಮಾಡಿದ್ರೆ ಅದು ಅಪರಾಧ ಎನ್ನುವ ಹಾಗೆ ಪರಿಗಣಿಸುವುದಿಲ್ಲ. ಆದರೂ ಕೂಡ ಧರ್ಮ ಪ್ರಭುವಾಗಿ ಸರಿಯಾದ ಪಾಪ ಪುಣ್ಯಗಳ ತುಲನೆಯನ್ನು ಮಾಡದೆ ಈ ರೀತಿಯಾದಂತಹ ನರಕ ಯಾತನೆಗೆ ನನ್ನನ್ನು ಗುರಿಪಡಿಸಿದರಿಂದಲಾಗಿ ನೀನು ಈ ಲೋಕದಲ್ಲಿ ಅರ್ಹತೆಯನ್ನು ಕಳೆದುಕೊಂಡವನಿದ್ದೀಯ. ಆದ್ದರಿಂದ ಮುಂದಕ್ಕೆ ಭೂಲೋಕದಲ್ಲಿ ಶ್ವಾಸ
ಪ್ರೀತಿಯ ಮೇಯಬೇಕು ಊತನದೊಳಗಾರ ಬಾಳುವ ಬಗೆಯರು ಪ್ರೀತಿಯುದಲ್ಲಿ ಕೇಳಬೇಕು ಋಷಿವರಾಜ ಗುಬ್ಬಿದಗೊಂಡಿರುವಂತ ನೀನು ಶಾಪವನ್ನೇ ಕೊಟ್ಟೆಯ. ಇದುವರೆಗೆ ನಿಷ್ಠೆ ಇಲ್ಲ ಕರ್ತವ್ಯವನ್ನು ಮಾಡುತ್ತಾ ಬಂದಿರುವ ನಾನು ನನ್ನ ಕರ್ತವ್ಯದಲ್ಲಿ ಲೋಪ ಎಸಗಿದ್ದಿಲ್ಲ ಎನ್ನುವಂತ ಅಭಿಮಾನವೂ ಇತ್ತು, ಅಹಂಕಾರವೂ ಇತ್ತು. ಈ ಸಂದರ್ಭದಲ್ಲಿ ನಾನು ತಪ್ಪಿದ್ದೇನೆ ಎನ್ನುವುದಕ್ಕೆ ಕಾರಣ ನಿಮ್ಮ ಶಾಪವಾಕ್ಯವೇ. ಸ್ವಾಮಿ, ಭೂಲೋಕದಲ್ಲಿ ಮನುಜನಾಗಿ ಶೂದ್ರನಾಗಿ ಹುಟ್ಟಬೇಕೆ, ಆಮೇಲೆ ಹೇಗೆ ಬದುಕಲಿಲ್ಲವರು ಮತ್ತೊಮ್ಮೆ ಈ ಯಮಲೋಕವನ್ನು ಸೇರಿ ಯಮನಾಗಿ ಮಾಡುವುದಕ್ಕೆ ನನಗೆ ಅವಕಾಶವಿಲ್ವೇ ಸ್ವಾಮಿ? ಯಮಧರ್ಮರಾಯ ಮತ್ತೆ ಈ ಯಮಲೋಕವನ್ನು ಸೇರುವಂತಹ ಹಾದಿಯನ್ನು ನಾನೇ ಅನುಭವಿಸುವುದಕ್ಕೆ ಇದ್ದೀನಿ. ತೆಗೆಯಲರೇದು ಕೊಟ್ಟ ಶಾಪಗಳನ್ನು ಭೂಲೋಕದಲ್ಲಿ ನೀನು ಶೂದ್ರಜನಾಗಿ ಹುಟ್ಟುವುದಂತೂ ಹುಟ್ಟಲೇಬೇಕು. ಮುಂದಕ್ಕೆ ಭೂಲೋಕದಲ್ಲಿ ಕ್ರಾಂತಾದರ್ಶಿಗಳಾದಂತಹ ವೇದವ್ಯಾಸರ ಅನುಗ್ರಹದಿಂದ ವಿದುರ ನಾಮಕನಾಗಿ ನೀನು ಹುಟ್ಟುವುದಕ್ಕಿದ್ದೀಯ. ಧರ್ಮಾತ್ಮನಾಗಿ ಧರ್ಮನಿಷ್ಠನಾಗಿ ಧರ್ಮ ಸಾಮ್ರಾಜ್ಯದ ಸ್ಥಾಪನೆಗೆ ನೀನು ಕಾರಣನಾಗುತ್ತೀಯ. ಮಾತ್ರವಲ್ಲ, ಮಾಧವನ ಭಕ್ತಿಯನ್ನೇ ಮಾಡುತ್ತಾ ಮಾಡುತ್ತಾ ಮತ್ತೆ ಅವಲೋಕವನ್ನು ಕಂಡು ಬಿಸಿಯು ಶಿರಸೂಸುತ್ತಲ್ಲಿ ವ್ಯಾಸ ಮನನೊಂದು ನೋಡಿದೆಯೇನಮ್ಮ, ಅಣಿಮಾಂಡವ್ಯರ ಶಾಪವಾಕ್ಯದಿಂದಲಾಗಿ ಯಮನೇ ಶೂದ್ರಜನಾಗಿ ಕಾಣಿಸಿಕೊಡುತ್ತಾನೆ. ಜ್ಞಾನಿಯಾಗಿದ್ದರೂ ಕೂಡ ಶೂದ್ರನಾದ ಕಾರಣ ಪೀಠ ಏರುವಂತಹ ಅರ್ಹತೆ ಅವನಿಗೆ ಯಾವತ್ತೂ ಒದಗಿ ಬರುವುದಿಲ್ಲ. ಹೊಬ್ಬಿದ ತೊಟ್ಟದ ಗರ್ಭವು ಸತ್ತದು ಬಸಿನೊಳಗೆ ಕೆತ್ತಿದ ಮಾವಿಲಿ ವಾಕ್ಯನು ದಡಲು ವಾಸವನ್ನು ಪಾಲಿಸುವ ಆಶೆಯು ಮಣ್ಣಾಯ್ತು, ಆಸೆಯು ಮಣ್ಣಾಯ್ತು. ಮಗನೇ ಕಂದ ಈ ಸತ್ಯವತಿಯ ಆಸೆಯೆಲ್ಲವೂ ಕೂಡ ಮಣ್ಣಾಗಿ ಹೋಯಿತಲ್ಲ ಮಗನೇ. ಸಾತ್ಯವತಿ ವಂಶವೇ ಮುಂದುವರಿಯಬೇಕೆನ್ನುವಂತಹ ಕನಸು ನುಚ್ಚು ನೂರಾಗಿ ಹೋಯಿತು. ಇಲ್ಲವಾದಲ್ಲಿ ಮೊದಲನೆಯವಳಲ್ಲಿ ನಾನು ಕುರುಡ ಮಗನನ್ನು ಪಡೆದೆ, ಎರಡನೆಯವಳಲ್ಲಿ ಪಾಂಡುರೋಗಿಯನ್ನು ಪಡೆದೆ. ಇಬ್ಬರು ಪೀಠ ಏರುವುದಕ್ಕೆ ಅನರ್ಹರಾದಾಗ ಮತ್ತೊಮ್ಮೆ ನಾನು ಮಗನನ್ನು ಪಡೆಯುತ್ತೇನೆ ಎನ್ನುವ ಹಾಗೆ ಹಿರಿಯ ಸೊಸೆಯನ್ನು ಕಳುಹಿಸಿಕೊಟ್ಟರೆ ಒಬ್ಬಳು ದಾಸಿಯ ಮೂಲಕವಾಗಿ ಪಡೆದಂತಹ ಮಗು, ಅಯ್ಯೋ ಎಂತಹ ದುರ್ವಿಧಿ, ಎಂತಹ ದುರ್ವಿಧಿ ನನ್ನ ಪಾಲಿಗೆ ಒದಗಿ ಬಂತವ. ಆದರೆ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಒಂದೇ ಒಂದು ಪ್ರಶ್ನೆ ಮಗನೇ, ಆ ಪ್ರಶ್ನೆಗೆ ನೀನು ಉತ್ತರಿಸಬೇಕು. ಯಾಕೆ ಮಗನೇ ಸತತವಾಗಿ ಪ್ರಯತ್ನವನ್ನು ಪಟ್ಟರೂ ಕೂಡ ಚಂದ್ರ ವಂಶದ ಈ ಧರ್ಮ ಸಿಂಹಾಸನಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿಯನ್ನು ಪಡೆಯುವಲ್ಲಿ ನಾನು ಅಸಮರ್ಥಳಾಗಿ ಹೋದೆಯಲ್ಲ? ಇದಕ್ಕೆ ಕಾರಣ ಏನು ಮಗನೇ? ಕಾರಣ ಏನು? ಕ್ಷಿತಿಯ ಭೇದಿಸಬಹುದು, ವೀಚಿಯ ನೆನೆಸಬಹುದು, ಮತದಿಯೇ ಸಾಗರಗಳನ್ನು ದಾಂಡವಳವಗುವುದು, ಮತದಿ ಸಾಗರಗಳು ಏಳನು ದಾಟಲಡಬಹುದು,
ಸತಿಯ ಮಾನಸದಾಳ ಗತಿ ವಿಗತಿ ಜಾತರವ ತಿಳಿಯುವರಿ ದುಸ್ತರವೋ ಸತಿಯ ಮಾನಸದಾಳ ಗತಿ ವಿಗತಿ ಜಾತರವ ತಿಳಿಯುವರೆ ದುಸ್ತರವೋ ಪತನ ಕವಿವೇಕ ಕಾರಣವಾಯ್ತು ಮುಂದಕ್ಕೆ ಆಹುತಿಯಾಗಿ ನಿನ್ನಯ ಕುಲದ ನಡೆದು ಒದಗಿ ತಾಳು ವೈರಾಗ್ಯ ಅಮ್ಮ ಸತಿಯ ಮಾನಸದಾಳ ಗತಿ ವಿಗತಿ ಗಾತರ ತಿಳಿಯವರೆ ದುಸ್ತರವು ಜನನಿ ಮಾತೆ ಮೌನವಾಯಿತು. ನೀನಾಡುತ್ತಾ ಇರುವಂತಹ ಪ್ರಶ್ನೆಗಳನ್ನು ಕೇಳುವಾಗ ಕೆಲವೊಂದು ವಿಚಾರಗಳನ್ನು ನಿನ್ನ ಸಮಕ್ಷದಲ್ಲಿ ನಾನು ಬಿತ್ತರಿಸಲೇಬೇಕಾಗುತ್ತದೆ. ದೈವ ಸಂಕಲ್ಪದ ಮುಂದೆ ಜೀವರಾದ ನಾವೆಲ್ಲರೂ ಕೂಡ ಸೂತ್ರಬದ್ಧರಾದಂತಹ ಬೊಂಬೆಗಳು. ಈ ಕ್ಷಿತಿಯನ್ನಾದರೂ ಭೇದಿಸಬಹುದು ತಾಯಿ. ಆಕಾಶ ಪಥದಲ್ಲಿರುವಂತಹ ಅಗಣಿತವಾದಂತಹ ನಕ್ಷತ್ರ ರಾಶಿಗಳನ್ನಾದರೂ ಎಣಿಸಬಹುದು. ಸಪ್ತ ಸಾಗರಗಳನ್ನು ತನ್ನ ಮತದಿಂದ ಈಜಿ ಸಾಗಬಹುದು ತಾಯಿ. ಆದರೆ ಹೆಣ್ಣೊಬ್ಬಳ ಅಂತರಂಗವನ್ನು ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಿನ್ನ ಅಂತರಾಳದಲ್ಲಿ ಎಂತಹ ವಿಚಾರಗಳು ಹುದುಗಿದೆ ಎನ್ನುವ ಹಾಗೆ ಮಗನಾದಂತಹ ನನಗೂ ತಿಳಿಯುವುದಕ್ಕೆ ಅಸಾಧ್ಯವಾಗಿ ಹೋಯಿತಲ್ಲ ತಾಯಿ, ಅಸಾಧ್ಯವಾಗಿ ಹೋಯಿತಲ್ಲ. ಅಮ್ಮ, ಯಾರು ಪೀಠಂಗಿ ಎನ್ನುವಂತಹ ಪ್ರಶ್ನೆ ಏನಿದೆ. ನಿನ್ನ ಅಪೇಕ್ಷೆಯ ಹಾಗೆ ಮೂರು ಮಂದಿ ಮಕ್ಕಳು ಹುಟ್ಟಿದ್ರು. ಪೀಠವೇರುವಂತಹ ಅರ್ಹತೆಯಿಂದ ವಂಚಿತರಾದರಮ್ಮ. ಮೂರಲ್ಲ ತಾಯಿ, ಇನ್ನು ಮುಂದಕ್ಕೆ 100 ಮಂದಿ ಮಕ್ಕಳು ಹುಟ್ಟಿದ್ರು ಸಿಂಹಾಸನವನ್ನೇರುವಂತಹ ಅರ್ಹತೆಯನ್ನು ಹೊಂದುವುದಿಲ್ಲ. ಅಮ್ಮ, ಅಮರ ಗಂಗೆಯ ಸುತನಾದಂತಹ ಭೀಷ್ಮನನ್ನು ಪೀಠವಾಹಿರನನ್ನಾಗಿಸಿದ್ದಕ್ಕೆ ಕುರುಡು ಮಗ ಹುಟ್ಟದ ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯ ತಾಯೇ? ನಿನ್ನನ್ನು ಮದುವೆಯಾಗುವುದರ ಪೂರ್ವದಲ್ಲಿ ಶಂತನು ಚಕ್ರವರ್ತಿ ಭೀಷ್ಮನ ವಿಷಯಿಕವಾಗಿ ಬಹುದೊಡ್ಡ ಕನಸುಗಳನ್ನು ಕಟ್ಟಿಕೊಂಡಿದ್ದ. ನಿನ್ನನ್ನು ವಿವಾಹ ಆದ ನಂತರ ಅವ ಕಟ್ಟಿಕೊಂಡಂತಹ ಕನಸುಗಳೆಲ್ಲವೂ ನುಚ್ಚುನೂರಾಗಿ ಹೋಯಿತು. ಆ ಕನಸಿನ ಬಣ್ಣ ಅಳಿದ ಕಾರಣ ಪಾಂಡು ರೋಗಗ್ರಸ್ತ ಹುಟ್ಟದೆ ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯತಾಯಿ? ಅಮ್ಮ, ತ್ಯಾಗದ ಬೆಂಕಿಯಲ್ಲಿ ಬೆಂದು ಶುದ್ಧ ಪುತ್ಥಳಿಯಾಗಿ ಗೋಚರಿಸಿದ್ದಂತಹ ಭೀಷ್ಮನನ್ನು ನಿನ್ನ ಪೀಠದ ದಾಸನನ್ನಾಗಿಸಿದೆ, ನಿನ್ನ ದಾಸನನ್ನಾಗಿಸಿದೆ, ನಿನ್ನ ಮಕ್ಕಳ ದಾಸನನ್ನಾಗಿಸಿದೆ ತಾಯಿ. ಅವನಿಗಂತಹ ದಾಸಿ ವೃತ್ತಿಯನ್ನು ಕೊಟ್ಟಂತಹ ನಿನಗೆ ದಾಸಿ ಪುತ್ರ ಹುಟ್ಟದ ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯ ತಾಯಿ? ಇಲ್ಲಿಗೆ ಈ ವಂಶದ ಕಥೆ ಮುಗಿಯಿತು ಅಂತ ಭಾವಿಸಿದೆಯಾ? ಮತ್ತೆ ಸಿಂಹಗಳು ಹುಟ್ಟಬೇಕಾದಂತಹ ವಂಶದಲ್ಲಿ ಕುರಿಗಳು ಹುಟ್ಟುತ್ತಾವೆ ತಾಯಿ. ಕುರಿ ಮಂದೆಗಳೇ ಹುಟ್ಟಿ ಚಿತ್ರವೀರ್ಯ ವಿಚಿತ್ರವೀರ್ಯ ಅಳಿದ ಹಾಗೆ ಅಳಿದು ಹೋಗುತ್ತಾರಮ್ಮ. ದಾಶರಾಜನ ದುರಾಸೆ, ನಿನ್ನಲ್ಲಿದ್ದಂತಹ ಅವಿವೇಕ ಪರಿಸ್ಥಿತಿಯನ್ನು ಎಲ್ಲಿಯವರೆಗೆ ತಂದೊಟ್ಟಿದೆ ತಾಯಿ. ಒಬ್ಬ ವಿಚಿತ್ರವೀರ್ಯನಲ್ಲ ತಾಯಿ, 100 ಮಂದಿಗಳ ಹೆಣ ತಾಯಿ. ಭರತ ಭೂಮಿಯಲ್ಲಿ ಭೂಮಿಗೆ ಬೇಕಾಗಿ ಆಯುಧ ಹಿಡಿದು ಹೋರಾಡಿ ರಕ್ತದ ಪ್ರವಾಹವನ್ನೇ ಹರಿಸುವಂತಹ ದಾರುಣ ಸ್ಥಿತಿಯನ್ನು ಕಾಣಬೇಕಾದಿಲ್ಲ.
ನಿನ್ನಂತಹ ಸಾವಿರ ಸಾವಿರ ಮಾತೆಯರು ತಮ್ಮ ಬಸಿರನ್ನು ಬಡಿದು ಗೋಳೋ ಎನ್ನುವ ಅಂತಹ ದುಃಖಿಸುವ ರೌರವ ನರಕ ಸ್ಥಿತಿ ನಿರ್ಮಾಣ ಆಗುವಂತಹ ದೃಶ್ಯವನ್ನು ಕಾಣಬೇಕಾದೀತು ತಾಯಿ. ಸಾತ್ಯವತೆಯ ವಂಶವೇ ಪೀಠವನ್ನೇ ಇರಬೇಕು, ನನ್ನ ಮಕ್ಕಳಿಗೆ ಅರ್ಹತೆ ಒದಗಿ ಬರಬೇಕು, ಅದನ್ನು ನಾನು ಕಣ್ತುಂಬಿಸಿಕೊಳ್ಳಬೇಕು ಎನ್ನುವ ಹಾಗೆ ನೀನು ಭಾವಿಸಿದರೆ ಯಾವತ್ತೂ ಅದು ಸಾಧ್ಯ ಇಲ್ಲ ತಾಯಿ. ನೀನು ಯೋಚಿಸಿದ ಹಾಗೆ ಇದು ಧರ್ಮ ಸಿಂಹಾಸನ ಆಗಲಾರದು ತಾಯಿ. ಇದು ಯಾವತ್ತಿದ್ದರೂ ಮೃತ್ಯು ಸಿಂಹಾಸನ, ಮೃತ್ಯು ಸಿಂಹಾಸನ. ಅಯ್ಯೋ, ತಪ್ಪು ಮಾಡಿಬಿಟ್ಟೆ ನಾನು, ತಪ್ಪು ಮಾಡಿಬಿಟ್ಟೆ ಮಗನೇ, ತಪ್ಪು ಮಾಡಿಬಿಟ್ಟೆ. ನನ್ನ ಅತಿಯಾದಂತಹ ದುರಾಸೆ ಇಷ್ಟಕ್ಕೆಲ್ಲ ಕಾರಣವಾಗಿ ಹೋಯಿತು. ಮಾತ್ರವಲ್ಲ, ಕೇವಲ ಅಧಿಕಾರದ ಆಸೆಗಾಗಿ ಶಂತನು ಚಕ್ರವರ್ತಿಯನ್ನು ಕೈ ಹಿಡಿದೆ. ನನ್ನ ಅಪ್ಪನ ಆಸೆ ಅದೇ ಆಗಿತ್ತು, ಸಾತ್ಯವತೆಯ ವಂಶವೇ ಮುಂದುವರಿಯಬೇಕು ಎನ್ನುವ ಹಾಗೆ. ಅಪ್ಪನ ಕನಸು ಭಗ್ನವಾಗಿ ಹೋಯಿತು, ನನ್ನ ಕನಸು ಕೂಡ ನುಚ್ಚು ನೂರಾಗಿ ಹೋಯಿತು. ಮಾತ್ರವಲ್ಲ, ನಾನು ಬದುಕಿರುವಾಗಲೇ ನನ್ನ 2 ಮಕ್ಕಳ ಮರಣವನ್ನು ನನ್ನ ಕಣ್ಣಾರೆ ಕಂಡು ಬಿಟ್ಟೆ ನಾನು. ಇಲ್ಲ, ಹೆಚ್ಚೇಕೆ ಅವರು ಸತ್ತ ಬಳಿಕ ನಿಯೋಗ ಪದ್ಧತಿಯ ಮೂಲಕ ಮಕ್ಕಳನ್ನು ಪಡೆಯಬಹುದು ಎನ್ನುವ ಹಾಗೆ ಭೀಷ್ಮ ಹೇಳಿದಾಗ ನೀನದಕ್ಕೆ ಸರಿಯಾದಂತಹ ದಾರಿಯನ್ನು ಕಲ್ಪಿಸಿಕೊಟ್ಟೆ. 1 ವರ್ಷದ ಕಾಲ ವ್ರತವನ್ನು ಆಚರಿಸಬೇಕು ಎನ್ನುವ ಹಾಗೆ ಅಲ್ಲಿಯೂ ನಾನು ತಡವರಿಸಿದೆ. ಒಂದು ವೇಳೆ ನೀನು ಹೇಳಿದಂತೆ 1 ವರ್ಷಗಳ ಕಾಲ ವ್ರತವನ್ನು ಆಚರಿಸಿ ನಿನ್ನ ಬಳಿಗೆ ಕಳುಹಿಸಿಕೊಡುತ್ತಿದ್ರೆ ಒಬ್ಬ ಯೋಗ್ಯ ಸಂಪನ್ನ ಮಗನನ್ನು ನಾನು ಪಡೆಯುತ್ತಿದ್ದೇನೋ ಏನೋ ಮಗನೇ, ಯೋಗ್ಯ ಸಂಪನ್ನನನ್ನು ಪಡೆಯುತ್ತಿದ್ದನೋ ಏನೋ. ಎಲ್ಲದಕ್ಕೂ ನನ್ನ ಮಾತ್ಸರ್ಯವೇ ಕಾರಣವಾಗಿ ಹೋಯಿತು. ಗೋವಿನಿಂದ ಬರುವಂತಹ ಹಾಲು ಅದು ಕುಡಿಯುವುದಕ್ಕೂ ಯೋಗ್ಯವಾಗುತ್ತದೆ, ಪೂಜೆಗೂ ಸಲ್ಲುತ್ತದೆ. ಆದರೆ ಆ ಹಾಲನ್ನು ಶೇಖರಿಸಿಡುವಂತಹ ಪಾತ್ರೆಯೂ ಕೂಡ ಅಷ್ಟೇ ಶುದ್ಧವಾಗಿರಬೇಕು ಮಗನೇ, ಅಷ್ಟೇ ಶುದ್ಧವಾಗಿರಬೇಕು. ಭೀಷ್ಮನು ಹಾಲಿನಂತಹ ವಿಚಾರವನ್ನೆಲ್ಲವನ್ನು ನನಗೆ ಕೊಟ್ಟು ಬಿಟ್ಟ, ಹಾಲಿನಂತಹ ವಿಚಾರಧಾರೆಯಲ್ಲಿ ಸುರಿಸಿಬಿಟ್ಟ. ಆದರೆ ನಾನು ಧರಿಸಿದ್ದು ನನ್ನ ಮಾತ್ಸರ್ಯ ಎನ್ನುವಂತಹ ಪಾತ್ರೆಯಲ್ಲಿ, ಮಾತ್ಸರ್ಯ ಎನ್ನುವಂತಹ ಪಾತ್ರೆಯಲ್ಲಿ ಧರಿಸಿಬಿಟ್ಟೆ ಮಗನೇ. ಹಾಲೆಲ್ಲವೂ ಕೆಟ್ಟು ಹೋಯಿತು, ಕೆಟ್ಟು ಹೋಯಿತು. ಕಾಲವನ್ನು ಅತಿಕ್ರಮಿಸಿದೆ ನಾನು. ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಅತಿಕ್ರಮಿಸಬಹುದು, ಆದರೆ ವಿಧಿಯನ್ನು ಮೀರಿ ಬದುಕುವವರಿಗೆ ಖಂಡಿತವಾಗಿಯೂ ಇದೊಂದು ಪಾಠ ಮಗನೇ, ಪಾಠ ಮಗನೇ. ಆದರೆ ಒಂದೇ ಒಂದು ವಿಷಯ ಮಗನೇ, ಮುಂದಕ್ಕೆ ಈ ಚಂದ್ರ ವಂಶದ ಈ ಧರ್ಮ ಸಿಂಹಾಸನದಲ್ಲಿ ಸಾತ್ಯವತೆಯ ವಂಶವೇ ಮುಂದುವರಿಯಬೇಕು ಎನ್ನುವುದು ನನ್ನ ಗರ್ಭದಲ್ಲಿ ಬೀಜವಾಗಿ ಬಿತ್ತಿ ಗಿಡವಾಗಿ ಬೆಳೆದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಮಗನೇ. ಅದು ವಾಸನ ಎಂಬ ನೆಲೆಯಿಂದ ಮತ್ತೆ ಮತ್ತೆ ಹುಟ್ಟುತ್ತದೆ ಕಂದ, ಮತ್ತೆ ಮತ್ತೆ ಹುಟ್ಟುತ್ತದೆ ಮಗನೇ. ನನಗೆ ಮತ್ತೊಮ್ಮೆ ಹುಟ್ಟು ಬೇಡ ಮಗನೇ, ನಾನು ಮತ್ತೊಮ್ಮೆ ಹುಟ್ಟಿ ಬರಬೇಕೆನ್ನುವ ಹಾಗೆ ಆಶೆಯನ್ನು ಪಡುವುದಿಲ್ಲ ಮಗನೇ. ಆದರೆ ನನ್ನ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡು ಮಗನೇ. ಈ ಧರ್ಮ ಸಿಂಹಾಸನವನ್ನು ಆಡುವಂತಹ ಯೋಗ್ಯ ಚಕ್ರವರ್ತಿ ಯಾರು ಮಗನೇ, ಯಾರು ಮಗನೇ, ಯಾರು? ಅಮ್ಮ, ನಿನ್ನೊಳಗಿರುವಂತಹ ವಾಸನ ಎನ್ನುವಂತಹ ಕೆಟ್ಟ ಪ್ರವೃತ್ತಿ ಇನ್ನೂ ಅಳಿದು ಹೋಗಿಲ್ವೇ? ಹೆಣ್ಣಿನಲ್ಲಿರಬೇಕಾದಂತಹ ಚಾಂಚಲ್ಯ, ಸಾಮಾನ್ಯ ಹೆಣ್ಣಿನಲ್ಲಿರಬೇಕಾದಂತಹ ದುಗುಡ, ಸಾಮಾನ್ಯ ಹೆಣ್ಣಿನಲ್ಲಿರಬೇಕಾದಂತಹ ಈರ್ಷ್ಯೆ, ಅಸೂಯೆ, ಚಂಚಲ ಸ್ವಭಾವ, ಇವೆಲ್ಲ ಇನ್ನೂ ಕೂಡ ನಿನ್ನ ಮನಸ್ಸಿನಿಂದ ಅಳಿದು ಹೋಗಿಲ್ವೇ? ಯೋಚಿಸಿ ನೋಡಮ್ಮ. ನೀನು ಸಾಮಾನ್ಯವಳೆ, ಅಪ್ಸರ ಸ್ತ್ರೀಯಾಗಿದ್ದಂತಹ ನೀನು ಶಾಪಕ್ಕೆ ಒಳಗಾಗಿ ಮೀನಿನ ಉದರದೊಳಗೆ ಕಾಣಿಸಿಕೊಂಡೆ. ಇಂದ್ರನ ಮಿತ್ರನಾಗಿರುವಂತಹ ಉಪರಿಚರ ವಸುವಿನಿಂದಲೇ ಜನ್ಮವನ್ನು ಹೊಂದಿದವಳು ನೀನು. ಪರಾಶರರಂತಹ ಋಷಿಗಳು, ಕ್ರಾಂತದರ್ಶಿಗಳ ಸಂಸರ್ಗದಿಂದಲಾಗಿ ಬೆಳಕನ್ನು ಕಂಡವಳು ನೀನು. ಹೆಚ್ಚೇಕೆ ತಾಯಿ, ನನ್ನಂತಹ ಮಗನಿಗೆ ಜನ್ಮವಿತ್ತಂತಹ ಪುಣ್ಯಾತ್ಮೆ ನೀನು. ಹೀಗಿರುತ್ತಾ ಇನ್ನೂ ಕೂಡ ನೀನು ಸಾಮಾನ್ಯವಾಗಿ ಯೋಚಿಸುವುದೇ ತಾಯಿ? ನಿನ್ನಲ್ಲಿರುವಂತಹ ಈ ಅವಿವೇಕಕ್ಕೆ ನಾನೇನು ನನ್ನಲಿ ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇಲ್ವ ಅಮ್ಮ? ಆದರೂ ಕೂಡ ನಿನ್ನೊಳಗಿರುವಂತಹ ವಾಸನೆಯನ್ನು ನೀಗಿಸುವುದಕ್ಕೆ ಬೇಕಾಗಿ ಮಗನಾಗಿ ನಾ ಕಟಿಬದ್ಧನಾಗಿ
ವೈರಾಗ್ಯ ದೀಕ್ಷೆಯನ್ನು ಹೊತ್ತಿರುವಂತಹ ನಿನ್ನನ್ನು ಆ ದಡವನ್ನು ದಾಟಿಸಬೇಕಾದದ್ದು ನನಗೆ ಕರ್ತವ್ಯವಮ್ಮ, ಕರ್ತವ್ಯ ತಾಯಿ. ನಾನಾಗ ಆಡಿದ ಹಾಗೆ ಮೃತ್ಯು ಸಿಂಹಾಸನ ಸುಲಭವಾಗಿ ಧರ್ಮ ಸಿಂಹಾಸನ ಆಗಲಾಗುತ್ತದೆ. ಅದಕ್ಕೆ ಕಾಯಲೇಬೇಕಮ್ಮ. ದೇವತೆಗಳೇ ಹೆಗಿಡಿದು ಬರಬೇಕು, ಋಷಿ ಮುನಿಗಳು ಮಂತ್ರವನ್ನು ಘೋಷಿಸಬೇಕು, ಹೇಳಬೇಕು, ವ್ರತ ಆಗಬೇಕು, ಯಾಗ ಆಗಬೇಕಮ್ಮ. ಅಂತಹ ಸಂದರ್ಭ ಖಂಡಿತವಾಗಿ ಒದಗಿ ಬರುತ್ತದೆ ತಾಯಿ. ಅಮ್ಮ, ದೇವಕಲ್ಪ, ಋಷಿಕಲ್ಪ, ಮಂತ್ರಕಲ್ಪ, ಕ್ರತುಕಲ್ಪ, ವ್ರತಕಲ್ಪ ಇವೆಲ್ಲವೂ ಒಟ್ಟಾದಂತಹ ಸಂದರ್ಭದಲ್ಲಿ ಜಗನ್ನಿಯಾಮಕ ಸೂತ್ರಧಾರಿಯಾದಂತಹ ಹರಿಯೇ ಧರಿಗಿಳಿದು ಬರುತ್ತಾನೆ ತಾಯಿ. ಅವನಿಂದಲೇ ಧರ್ಮ ಸಿಂಹಾಸನ ಪ್ರತಿಷ್ಠಾಪನೆಗೊಳ್ಳುತ್ತದೆ. ನಿನ್ನಲ್ಲಿರುವಂತಹ ಅಪೇಕ್ಷೆ ಸಾತ್ಯವತೆಯ ವಂಶಸ್ಥರೇ ಪೀಠವನ್ನೇರಬೇಕು, ಆಡಬೇಕು ಎನ್ನುವ ಹಾಗೆ. ಅದಕ್ಕೆ ಬೇಕಾಗಿ ಧರ್ಮಭೂಮಿಯಾದ ಧರ್ಮಕ್ಷೇತ್ರವಾದ ಭರತ ಭೂಮಿಯಲ್ಲಿ ಧರ್ಮಾತ್ಮನಾದ ಧರ್ಮಿಷ್ಠನಾದಂತಹ ಧರ್ಮರಾಯನೇ ಹುಟ್ಟಿ ಬರುವುದಕ್ಕಿದ್ದಾರೆ ತಾಯಿ. ಅವ ಹುಟ್ಟಿ ಬಂದ ಕ್ಷಣವೇ ಧರ್ಮ ಸಿಂಹಾಸನವನ್ನು ಏರುತ್ತಾನೆ. ಕೇವಲ ಮಾಂಸಾಕ್ಷಿಗಳಿಂದ ಆ ದೃಶ್ಯವನ್ನು ನೀನು ಕಾಣುವುದಕ್ಕೆ ಸಾಧ್ಯ ಇಲ್ಲವಮ್ಮ. ಅದಕ್ಕೆ ದಿವ್ಯ ದೃಷ್ಟಿ ಬೇಕು, ಅಂತರಂಗದ ದೃಷ್ಟಿ ಬೇಕು. ಅದಕ್ಕೆ ಬೇಕಾಗಿ ಇದು ನಿನ್ನ ವಾಸನೆಯನ್ನು ನಿಗ್ರಹಿಸುವುದಕ್ಕೆ ಬೇಕಾಗಿ ಅಂತ ದೃಷ್ಟಿಯಿಂದ ಆ ದಿವ್ಯ ದೃಶ್ಯವನ್ನು ಕಣ್ತುಂಬಿಸಿಕೋ. ಧರ್ಮ ಸಿಂಹಾಸನ, ಧರ್ಮ ಸಿಂಹಾಸನ, ಇದು ಧರ್ಮ ಸಿಂಹಾಸನ. ಧರ್ಮ ಬದಲಿಸಿದ ಧರ್ಮದ ಕೈಯಲ್ಲಿ ಧರ್ಮ ಜನಾಡುವ ಧರ್ಮ ಸಮ್ಮೇಳವು ಧರ್ಮ ಸಿಂಹಾಸನ. ಧರ್ಮ ಸಿಂಹಾಸನ. ಬಾಣಕರೂಪನು ಬಲದಲ್ಲಿ ಭೀಮನು, ಚೋಡಿಗಿಳಿದ ದೇವರನ್ನು ನಾಟಕನೀಯುವ ಯಮನ ಕುಮಾರರು, ರಾಣಿಯು ದ್ರೌಪದಿ ಪಾಂಡವಲ್ಲದೆಯು ಧರ್ಮ ಸಿಂಹಾಸನ. ಇದು ಧರ್ಮ ಸಿಂಹಾಸನ, ಧರ್ಮ ಸಿಂಹಾಸನ, ಇದು ಧರ್ಮ ಸಿಂಹಾಸನ. ಸಿರಿವರ ಕೃಷ್ಣನ ದೊರೆವ ಸಿಂಹಾಸನ,